ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಪರೋಕ್ಷಾನುಭೂತಿಯ ಮನನ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಇದುವರೆಗೂ 121 ಶ್ಲೋಕಗಳ ಮನನ ಆಯಿತು. ಇವತ್ತು ನಾವು 122ನೇ ಶ್ಲೋಕದಿಂದ ಮುಂದುವರಿಸೋಣ. 121ನೇ ಶ್ಲೋಕ ಏನ್ ಹೇಳ್ತು? ಪ್ರತ್ಯಾಹಾರದ ಬಗ್ಗೆ ಹೇಳ್ತು. ಪ್ರತ್ಯಾಹಾರ ಅಂತಂದ್ರೆ ಜ್ಞಾನದಲ್ಲಿ ಎಲ್ಲೂ ಸಹ ಅಂದ್ರೆ ವಿಷಯವಸ್ತುಗಳು ಸಹ ಬ್ರಹ್ಮವೇ. ಹಾಗಾಗಿ ಅವುಗಳ ವಿಷವಸ್ತುಗಳಿಂದ ಹಿಂತೆಗೆದುಕೊಂಡು ನಾವು ಬ್ರಹ್ಮನಲ್ಲಿ ನಿಲ್ಲಬೇಕು ಅನ್ನುವುದು ಅದು ಪ್ರತ್ಯಾಹಾರ ಅಂತ ಹೇಳಲಾಯ್ತು. ಇವಾಗ ಧಾರಣ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ನಾವು ನಿಧಿಧ್ಯಾಸದ 15 ಹಂತಗಳಲ್ಲ, ವಿಧಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಯತ್ರ ಯತ್ರ ಮನೋ ಯಾತಿ, ಅಲ್ಲಿ ತಪ್ಪಿದೆ ಅಂತ ಅನ್ಕೊಳ್ತೀನಿ, ಬೇರೆ ಇದರಲ್ಲಿ ಹೋಗ್ತೀನಿ. ಯತ್ರ ಮನೋ ಯಾತಿ ಬ್ರಹ್ಮಣಸ್ತತ್ರ ದರ್ಶನಾತ್ ಮನಸೋ ಧಾರಣಂ ಚೈವ ಧಾರಣಾ ಸಾ ಪರಾಮತಾಂ. ಇದರ ಅರ್ಥ ಏನು ಅಂದ್ರೆ, ಮನಸ್ಸು ಯಾವ ಯಾವ ವಸ್ತುಗಳ ಕಡೆ ಹರಿಯುತ್ತದೋ ಆ ವಸ್ತುಗಳಲ್ಲೆಲ್ಲ ಅವುಗಳ ಅಧಿಷ್ಠಾನವಾದ ಬ್ರಹ್ಮವನ್ನೇ ಕಾಣೋದರ ಮೂಲಕ ಆ ಬ್ರಹ್ಮದಲ್ಲಿಯೇ ಮನಸ್ಸನ್ನು ನೆಟ್ಟಿರುವುದೇ ಧಾರಣ ಎನಿಸಿಕೊಳ್ಳುತ್ತೆ ಅಂತ. ಪತಂಜಲಿಗಳ ಮತದಂತೆ ನಿರ್ದಿಷ್ಟ ಸ್ಥಾನದಲ್ಲಿ ನಾಭಿ ಮೊದಲಾದವುಗಳಲ್ಲಿ ಮನಸ್ಸನ್ನು ನಿಲ್ಲಿಸುವುದೇ ಧಾರಣೆ ಅಂತ. ಬ್ರಹ್ಮದಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದೇ ಧಾರಣೆ ಎಂದು ಇಲ್ಲಿ ಹೇಳಲ್ಪಡುತ್ತೆ. ಜ್ಞಾನದಲ್ಲಿ ಬ್ರಹ್ಮದಲ್ಲಿ ಇಡಬೇಕು ಅಂತ. ಪತಂಜಲಿಯವ್ರದ್ದಾದ್ರೆ ಒಂದು ದೇಹದ ಒಂದು ಭಾಗದಲ್ಲಿ ಒಂದು ಕೇಂದ್ರೀಕೃತಗೊಳಿಸ್ಕೊಳ್ಳುವಂಥದ್ದು, ಅದು ಧಾರಣ, ಅಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂತ. ಇದನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ವಿಜಯಲಕ್ಷ್ಮಿ ಅವರು? ಹೇಳ್ತೇನೆ. ಇದು ಪತಂಜಲಿ ಯೋಗದವ್ರು ಏನ್ ಹೇಳ್ತಾರೆ, ಒಂದು ಯೋಗದಲ್ಲಿ ಏನೇ ಒಂದು ಧ್ಯಾನ ಮಾಡ್ಬೇಕಂದ್ರೆ ಅದನ್ನ ಒಂದನ್ನೇ ಗಟ್ಟಿಯಾಗಿ ಹಿಡಿದು, ಅಂದ್ರೆ ಮನಸ್ಸನ್ನ ಒಂದೇ ಕಡೆ ಸ್ಥಿರವಾಗಿ ನಿಲ್ಸೋದಕ್ಕ ಅವ್ರು ಹೇಳ್ತಾರ. ಈಗ ನಾವು ಧ್ಯಾನ ಮಾಡ್ಬೇಕಾದ್ರೆ ಒಂದು ವಸ್ತು ಆಗ್ಲಿ ಅಥವಾ ಒಂದು ದೇವರ ಮೂರ್ತಿ ಆಗ್ಲಿ ಅಥವಾ ಏನಾದ್ರೂ ಒಂದು ಇಟ್ಟುಕೊಂಡು ಅವ್ರಲ್ಲಿ ಧ್ಯಾನ ಮಾಡ್ಬೇಕಾಗತ್ತೆ. ಅವಾಗ ಮಾಡ್ಬೇಕಾದ್ರೆ ಆ ಮನಸ್ಸನ್ನ ಒಂದೇ ಕಡೆ ಲಕ್ಷ್ಯದಲ್ಲಿ ಇಟ್ಕೋಬೇಕು, ಆ ಕಡೆ ಈ ಕಡೆ ಹೋಗೋದೇ ಇಲ್ಲದು. ಆ ರೀತಿ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರು ಧ್ಯಾನವನ್ನ ಮಾಡ್ಬೇಕು. ಅಥವಾ ಹಾಗೆ ಮಾಡ್ತಾ ಇರುವಾಗ ಆಮೇಲೆ ಇನ್ನೊಂದು, ಈಗ ಜಪ ಮಾಡ್ತಿರ್ತಾರೆ, ಆ ಜಪ ಮಾಡುವಾಗ್ಲೂ ಸಹಿತ ಆ ಜಪ ಎಷ್ಟೇ ಮಾಡಿದ್ರು ಅದೊಂದು ಅವನ ಒಂದು ಸಿದ್ಧಿಗೋಸ್ಕರ, ಅವನೊಂದು ಒಳ್ಳೇದಕ್ಕೋಸ್ಕರ ಮಾಡ್ಕೊಂತಾನ. ಅದನ್ನು ಏನಂತೇವೆ ನಾವು ಧಾರಣೆ ಅಂತ ಹೇಳ್ತೇವೆ. ಈಗ ನಾವು ಹೊರಗಡೆ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಏನೋ ಒಂದು ತಗೊಂಡ್ರು, ವಸ್ತು ತಗೊಂಡ್ರು, ಈಗ ನಮ್ಗೊಂದು ಧರಿಸು, ಇದು ಧಾರಣೆ, ಇದ್ರ ಬದ್ಲಿ ಇದ್ರದ್ದೇ ಒಂದು ಚೇಂಜ್ ಆಗಿ ಶಬ್ದ ಧರಿಸು ಅಂತಾನು ಬರ್ತೈತಿ. ಧರಿಸು ಅಂದ್ರೆ ನಾವು ಬಟ್ಟೆ ಧರಿಸ್ತೇವೆ ಅಂತ ಹೇಳಿ. ಅದೇ ರೀತಿ ಈಗ ಈ ಅಧ್ಯಾತ್ಮದಲ್ಲಿ ನಾವು ಹೇಳ್ತಕ್ಕಂಥದ್ದು, ತಿಳ್ಕೊಳ್ಬೇಕಾಗಿದ್ದಂತ ಏನು, ನಾವು ಒಂದನ್ನೇ ಹಿಡಿದು ಹೋಗ್ತೇವಲ್ಲ. ಈ ಎಲ್ಲಾ ಕಡೆನೂ ಒಂದು ಶಾಸ್ತ್ರದಲ್ಲಿ ಬೇರೆ ಬೇರೆ ಕೃತಿ ಮನಸ್ಸನ್ನ ಅಥವಾ ವಸ್ತುವಿನ ಮೇಲೆ ನಾವು ಕೇಂದ್ರೀಕೃತ ಮಾಡಿದ್ರು ಸಹಿತ ಈ ಆತ್ಮಜ್ಞಾನದಲ್ಲಿ ಅಥವಾ ಮನಸ್ಸು ಎಲ್ಲೇ ಕಡೆ ಹೋದ್ರು ಅದು ಅಲ್ಲೇ ಬ್ರಹ್ಮನಲ್ಲೇ ಇರ್ಬೇಕು ಅಂತ ಹೇಳಿ ಇವು ಶಂಕರಾಚಾರ್ಯ ಹೇಳ್ತಾರಮ್ಮ. ಅಂದ್ರೆ ಈಗ ಈ ಆತ್ಮಜ್ಞಾನ ಯಾವಾಗ ನಮ್ಮಲ್ಲಿ ಅರಿವು ಮೂಡ್ತೈತಿ, ಆ ಆತ್ಮಜ್ಞಾನ ಮತ್ತೆ ಬಂದಾಗ ನಾನೇ ಬ್ರಹ್ಮ ಅಂತ ತಿಳ್ಕೊಂತೀನಿ. ಆ ಬ್ರಹ್ಮ ಅಂತ ತಿಳ್ಕೊಂಡಿದ್ದೆ, ಅದನ್ನೇ ತಿಳಿಯೋದೇ ಒಂದು ಧಾರಣ ಅಥವಾ ಒಂದು ಬ್ರಹ್ಮಜ್ಞಾನ. ಇದರಲ್ಲಿ ವೇದಾಂತದಲ್ಲಿ ಮತ್ತೆ ಶಂಕರಾಚಾರ್ಯರು ಇದನ್ನ ತಿಳಿಸ್ಕೊಡ್ತಾ ಇದ್ದಾರಮ್ಮ. ಆಮೇಲೆ ಆತ್ಮಜ್ಞಾನ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಮಾಡುವ ಒಂದು ಇಲ್ಲಿ ಅಗತ್ಯ ಇರೋದಿಲ್ಲ.
ಈ ಇವರು ಶಂಕರಾಚಾರ್ಯರು ಹೇಳ್ತಕ್ಕಂತ ವೇದಾಂತದಲ್ಲಿ ನಮ್ಮ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸ್ಬೇಕು ಅಂತ ಇಲ್ಲ. ನಾವು ಏನೇ ಮಾಡ್ತಾ ಇರ್ಲಿ, ಏನೇ ಇರ್ಲಿ, ಅಲ್ಲೇ ಸತತವಾಗಿ ನಾನು ಬ್ರಹ್ಮ, ನಾನು ಯಾರು ಅಂತ ತಿಳ್ಕೊಂಡು ಅವಾಗ ನಾವು ಎಲ್ಲೇ ಇದ್ರೂ ಸಹಿತ ಆ ಒಂದು ಬ್ರಹ್ಮನ ಸ್ಥಿತಿಯಲ್ಲೇ ಇರ್ಬೇಕು ಅನ್ನೋದನ್ನ ಹೇಳ್ತಾರಮ್ಮ. ಎಲ್ಲೆಲ್ಲಿ ಮನಸ್ಸು ಹೋದ್ರು ಸರಿ, ಅಲ್ಲಿ ಎಲ್ಲ ಬ್ರಹ್ಮನೇ ಹಾ, ಇದ್ದಾನೆ ಅಂತ ಇರ್ಬೇಕು. ಬ್ರಹ್ಮನೇ ಇದ್ದಾನೆ ಅಥವಾ ನಮ್ಮಲ್ಲೇ ಇದ್ದಾನೆ ಅಂತ ತಿಳ್ಕೋಬೇಕು. ಆ, ಎಲ್ಲಿ ಮನಸ್ಸು ಎಲ್ಲಿ ನಿಲ್ಲಿಸ್ತೀವಿ, ಯಾವಾಗ್ಲೂ ಬ್ರಹ್ಮನಲ್ಲೇ ಹಾ, ನಿಲ್ಲಿಸ್ತೀವಿ. ಧ್ಯಾನದಲ್ಲೇ ನಿಲ್ಲಿಸ್ಬೇಕು. ಆ ಬ್ರಹ್ಮ ಸ್ವರೂಪ ಅಂತ ತಿಳಿಯುವುದೇ ಒಂದು ಧಾರಣೆ ಅಂತ ಹೇಳಿ. ಸರಿ ಅಮ್ಮ. ಹಾಗೆ ಒಂದು ಈ ಅದೇ ನಾಮ ಮನಸ್ಸನ್ನ ರೂಪ, ಅಲ್ಲಿ ನಿಲ್ಲಿಸ್ಕೊಳ್ಳೋದು ಅದೇ ಧಾರಣೆ. ಹಾ, ಈಗ ಹೊರಗಡೆ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಕಾಣ್ತಿರೋ ನಾಮ ರೂಪಗಳು ಇವೆಲ್ಲ ಮಿಥ್ಯ. ಮತ್ತೆ ಪ್ರಪಂಚದಲ್ಲಿ ಇರ್ತಕ್ಕಂತ ಒಂದು ಏನಿದು ಅಸ್ತಿತ್ವ ಇದೆ, ಅದು ಸಹಿತ, ಅಸ್ತಿತ್ವ ಇದೆ, ಅದು ಸತ್ಯ. ಆಮೇಲೆ ನನ್ನಲ್ಲಿ ಅರಿವು ಅಂತ ಏನಿದೆ ಅದೇ ಒಂದು ಸತ್ ಚಿತ್ ಆನಂದ. ಆ ಒಂದು ಬ್ರಹ್ಮನ ಸ್ವಭಾವನೇ ಆನಂದ, ಸತ್ ಚಿತ್ ಆನಂದ ಸ್ವಭಾವ ಅಂತಾನು ಹೇಳ್ಬೋದು. ಕರೆಕ್ಟ್. ಈ ಒಂದು ಎಲ್ಲಾ ಕಡೆ ಇರ್ತಕ್ಕಂತ ಈ ಚಿಂತನೆ ಏನ್ ಮಾಡ್ತೇವಲ್ಲ, ಬ್ರಹ್ಮನೇ ನಾನು ಅಂತ ಒಂದು ಚಿಂತೆ ಮಾಡೋದೇ ಒಂದು ಧಾರಣೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೇಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ನೋಡಿದ್ರು ಈ ನಾಮರೂಪಗಳನ್ನ ನಾವು ತೆಗ್ದಾಕ್ದಾಗ ಮಿಥ್ಯೆ. ಅಲ್ಲಿ ಪರಬ್ರಹ್ಮನೇ ಇರೋದು ಅಂತ. ಹಾ, ಎಲ್ಲಿ ಅದನ್ನ ಹೋದ್ರು ಬಿಟ್ಟು ನಾವು ಪರಬ್ರಹ್ಮ ಅಂತ ತಿಳ್ಕೋಬೇಕು. ಹಾ, ಅಂದ್ರೆ ನಾನು ಅವಾಗ ಪರಬ್ರಹ್ಮ ಅಂದ್ರೆ ಇದೆಲ್ಲ ನಾಮರೂಪಗಳ ಇರುವಂತಹದ್ದು ಈ ದೇಹ ಮನಸ್ಸು ಬುದ್ಧಿಗಳು, ಬುದ್ಧಿ. ಅದು ಪ್ರಪಂಚಕ್ಕೆ ಸೇರಿರುವಂತಹದ್ದೇ. ಹ್ಮ್. ಅಂದ್ರೆ ನಿಜವಾಗಿಯೂ ಏನಿದೆ ಅಲ್ಲಿ ಅಧಿಷ್ಠಾನದಲ್ಲಿ ಏನಿದೆ ಅಂತಂದ್ರೆ ಪರಬ್ರಹ್ಮನೇ. ಅಲ್ಲಿಗೆ ಹ್ಮ್, ನ- ಮನಸ್ಸನ್ನ ಅಲ್ಲಿ ನಿಲ್ಸ್ಕೊಳ್ಬೇಕು. ಎಲ್ಲಿ ಹೋದ್ರು ಮನಸ್ಸು ಎಲ್ಲೆಲ್ಲಾದ್ರೂ ಹೋಗ್ಲಿ, ಎತ್ರ ಎತ್ರ ಮನೋಯಾತಿ, ಅದ ಎಲ್ಲ ಕಡೆ ಎಲ್ಲೆಲ್ಲ ಹೋಗ್ತೈತಿ. ಹೋದ್ರೂ ಅಲ್ಲಿ ಬ್ರಹ್ಮನನ್ನೇ ನೋಡ್ಬೇಕು ಅಂತ ಅನ್ನೋದು ಇಲ್ಲಿನ ತತ್ವ. ಒಂದು ಹ್ಮ್. ನೆಕ್ಸ್ಟ್ ಇಂದ್ರಮ್ಮ ಅವರು, ಈ ಅಧಿಷ್ಠಾನ ಅಂತ ಎಲ್ಲಿ ಅಧಿಷ್ಠಾನ ಅಂತಂದ್ರೆ ಅದೇ ಇವಾಗ ಹಾವು ಹಗ್ಗ ಅಂತ ಇಟ್ಕೊಂಡ್ರೆ, ಅಧಿಷ್ಠಾನ ಅಂದ್ರೆ ಕೆಳಗಡೆ ಇರುತ್ತಲ್ಲ, ಸಬ್ಸ್ಟ್ರಾಟಮ್ ಅಂತ ಅಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಸಬ್ಸ್ಟ್ರಾಟಮ್ ಅಂದ್ರೆ ಎಲ್ಲ ಎಲ್ಲ ಕಡೆನೂ ಇರೋದು ಪರಬ್ರಹ್ಮ ತತ್ವವೇ, ಆತ್ಮನೇ, ಪರಮಾತ್ಮನೇ ಇರೋದು. ಈ ಇದನ್ನ ನಾವು ನಾಮರೂಪಾತ್ಮಕವಾದದ್ದು ಇದು ಉಪಯೋಗಿಸೋದು. ಜಗತ್ತಾಗಿ ಕಾಣಿಸ್ಕೊಂಡಿದೆ ಅಷ್ಟೇ. ಅಲ್ಲಿ ನಮಗೆ ಇಂದ್ರಿಯಗಳಿಗೆ ಆ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ನಿಜವಾಗ್ಲೂ ಅಲ್ಲಿ ಪ್ರಪಂಚ ಅನ್ನೋದೇ ಇಲ್ಲ, ಅದು ಸತ್ಯ ಅಲ್ಲ, ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವಾಗ ಕನಸಿನಲ್ಲಿ ನಮ್ಮ ಮನಸ್ಸೇ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ತು ಅಲ್ವಾ. ಹಾಗೆ ಮನಸ್ಸಿಗೆ ಆ ರೀತಿ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ಳುವಂತಹ ಶಕ್ತಿ ಇದೆ, ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅದು ಇಂದ್ರಿಯಗಳ ಮೂಲಕ ನೋಡುತ್ತೆ. ಹೀಗೆ ಎಚ್ಚರದಲ್ಲೂ ಹಾಗೆ ಹಾಗೆ ಸೃಷ್ಟಿ ಅನ್ನೋದು ಎಲ್ಲಿಂದ ಆಗಿದೆ? ನನ್ನ ಕಡೆಯಿಂದನೇ ಆಗಿದೆ ಸೃಷ್ಟಿ. ಅಲ್ಲಿ ಇರೋದು ನಾನು ಅನ್ನೋದು ಮಾತ್ರ ಸತ್ಯ. ನಾನು ಅಂತಂದ್ರೆ ಏನು? ಆತ್ಮನು. ಆತ್ಮ ಅಂತಂದ್ರೆ ಪರಮಾತ್ಮ. ಅದನ್ನೇ ನಾವು ಪರಬ್ರಹ್ಮ ತತ್ವ ಅಂತ ಹೇಳುದು. ಏನು ಒಂದು ಈ ಸೃಷ್ಟಿಯ ಕಾರ್ಯದಲ್ಲಿ ಇರುವಂತಹದ್ದು ಬ್ರಹ್ಮ ತತ್ವ ಅಂತಂದ್ರೆ, ಈ ಚತುರ್ಮುಖ ಬ್ರಹ್ಮ ಅಂತ ನಾವು ಏನು ಸೃಷ್ಟಿ ಕಾರ್ಯದಲ್ಲಿ ಇರುವಂತಹದ್ದನ್ನ ಈಶ್ವರ ಬ್ರಹ್ಮ ಅಂತ ಕರಿತೀವಿ. ಸೃಷ್ಟಿ ಸ್ಥಿತಿ ಲಯ ಮಾಡೋದು. ಸತ್ಯವಸ್ತು ಅನ್ನೋದು ಮೂಲದಲ್ಲಿ ಇರುವಂತಹದ್ದು ಪರಮಾತ್ಮ ಅಥವಾ ಪರಬ್ರಹ್ಮ, ನಾರಾಯಣ ತತ್ವ ಅಂತ ಏನ್ ಹೇಳ್ತೀವ ಅದು. ಅದೇ ಎಲ್ಲ ಇರೋದು. ಇನ್ನೆಲ್ಲ ಪಾತ್ರಗಳೇ. ಈ ಬ್ರಹ್ಮನಿಂದ ಹಿಡಿದು ನಮ್ಮವರಿಗೂನು ಎಲ್ಲವೂ ಸಹ ಪಾತ್ರಗಳೇ. ಮುಂದೆ 123. ತಮ್ಮೈ ವಾಸ್ಮೀತಿ ಸದೃತ್ಯ ನಿರಾಲಂಬತಯ ಸ್ಥಿತಿ ಧ್ಯಾನ ಶಬ್ದೇನ ವಿಖ್ಯಾತ ಪರಮಾನಂದದಾಯಿನಿ. ಇದರ ಅರ್ಥ, ನಾನು ಬ್ರಹ್ಮವೇ ಆಗಿದ್ದೇನೆಂಬ ಎಂದೆಂದಿಗೂ ಬಾಧವಿಲ್ಲದ ವೃತ್ತಿಯಿಂದ ಇರುವುದು, ಯಾವುದೇ ಬಾಹ್ಯ ವಿಷಯವನ್ನು
ಅವಲಂಬಿಸದಿರುವುದು ಇದೆ ಧ್ಯಾನ. ಇವಾಗ ನೆಕ್ಸ್ಟ್ ಧ್ಯಾನವನ್ನ ಹೇಳ್ತಾ ಇದ್ದಾರೆ. ಧ್ಯಾನ ಅಂದ್ರೆ ತೈಲಧಾರೆಯಂತೆ ಒಂದೇ ವಿಷಯದ ವೃತ್ತಿಗಳ ನಿರಂತರ ಪ್ರವಾಹ, ಒಂದೇ ವೃತ್ತಿಯ ಮುಂದುವರಿಕೆ ಎಂದು ಆ, ಆ ರೀತಿಲಿ ಹೇಳಲಾಗುತ್ತೆ. ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯೇ ಮುಂದುವರಿದಲ್ಲಿ ಅದನ್ನೇ ಧ್ಯಾನವೆನ್ನಬೇಕು ಅಂತ ಈ ರೀತಿಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವರೇ, ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ವಿವರಿಸಿ. ಧ್ಯಾನ ಅಂತ ನಾವೆಲ್ಲ ಕೇಳೇ ಇದ್ದೀವಿ. ಆದ್ರೆ ಅದರ ಆಚರಣೆಗೆ ನಾನಾ ರೂಪದಲ್ಲಿ ಇಲ್ಲಿ ನಮ್ಗೆ ಅರಿವಾಗ್ತಾ ಇದೆ. ಪತಂಜಲಿಯವರ ಪ್ರಕಾರನೇ ನಾವು ನಂಬ್ಕೊಂಡು ಅದನ್ನೇ ರೂಢಿಯಲ್ಲಿ ಇಟ್ಕೊಂಡು ಅದನ್ನೇ ಕೇಳ್ತಾ ಮಾಡ್ತಾ ಬಂದಿದ್ದೀವಿ. ಧ್ಯಾನ ಅಂದ ತಕ್ಷಣ ಕಣ್ಮುಚ್ಕೊಂಡು ಕುತ್ಕೊಳ್ಳೋದು, ಆ ಪರಮಾತ್ಮನ ಒಂದು ಆಕಾರನ ಅಥವಾ ಯಾವುದೇ ಒಂದು ರೂಪವನ್ನ ಉಬ್ಬಿನ ಮಧ್ಯದಲ್ಲಾಗ್ಲಿ ಅಥವಾ ಹೃದಯದ ಕಮಲದಲ್ಲಾಗ್ಲಿ ತೆಗೆದುಕೊಂಡು ಬಂದು ಅಥವಾ ನೇರವಾದ ಒಂದು ದೃಷ್ಟಿಯಲ್ಲಿ ಒಂದು ನಮಗೆ ಬೇಕಾದಂತಹ ಜ್ಯೋತಿ ರೂಪನೋ ಶಿವರೂಪನೋ ಬ್ರಹ್ಮರೂಪನೋ ಅದನ್ನೇ ಸ್ಮರಿಸ್ಕೊಂಡು ಯಾವ ಆಲೋಚನೆಗಳು ಬರ್ದ ಹಾಗೆ ಅದರಲ್ಲೇ ಕೇಂದ್ರೀಕೃತ ಮಾಡ್ಕೊಂಡು ಅದನ್ನೇ ನಾವು ಧ್ಯಾನ ಅನ್ಕೊಂಡಿದ್ವಿ. ಇದು ಇಲ್ಲಿ ನೋಡಿದ್ರೆ ಶಂಕರಾಚಾರ್ಯ ಪ್ರಕಾರ ನಾನೇ ಬ್ರಹ್ಮ ಆಗಿದ್ದೇನೆ, ನಾನು ಬ್ರಹ್ಮ ಅಂತೇಳಿ ಇದೇ ಒಂದು ವೃತ್ತಿಯನ್ನ ಅವಲಂಬನೆ ಮಾಡ್ಬೇಕಾಗ್ತದೆ. ಯಾವುದನ್ನು ಅಲ್ಲ ಅವಲಂಬನೆ ಮಾಡಕೂಡ್ದು ಇಲ್ಲಿ ಅನ್ಸುತ್ತೆ. ನಾನು ಬ್ರಹ್ಮವೇ ಆಗಿರ್ತೀನಿ ಅಂದಾಗ ಎಲ್ಲದರಲ್ಲೂ ಬ್ರಹ್ಮವನ್ನೇ ಕಾಣ್ಬೇಕಾಗತ್ತೆ. ಒಳ್ಳೆಯದ್ರಲ್ಲಿ ಕೆಟ್ಟದ್ರಲ್ಲಿ ಧ್ಯಾನದಲ್ಲಿ ನಿದ್ರಾವಸ್ಥೆಯಲ್ಲಿ ಬ್ರಹ್ಮನ ರೂಪ ನಾವು ಕಾಣ್ಲಿಕ್ಕೆ ಆಗ್ತಾ ಇದ್ರು ಕೂಡ ಯಾವುದೇ ಒಂದು ಇದ್ರೊಳಗೂ ಒಂದು ಯಾವುದೇ ಒಂದು ಅವಲಂಬನೆ ಮಾಡ್ಕೊಳ್ದಲೇ ಧ್ಯಾನ ಅಂತಕ್ಕಂತ ಒಂದು ಇದು ಇಲ್ಲಿ ಪ್ರಸಿದ್ಧವಾಗಿದೆ ಶಂಕರಾಚಾರ್ಯರ ಪ್ರಕಾರ. ಇದು ಅಂದ್ರೆ ಯಾವುದೇ ವಸ್ತು ಇಲ್ವಿದ್ದಾಗ ಬ್ರಹ್ಮ ಸ್ವರೂಪನೇ ನಾನಾಗಿದ್ದೇನೆ ಎಲ್ಲದರಲ್ಲೂ ಬ್ರಹ್ಮ ಅಂತಂದಾಗ ಅದು ಅತ್ಯಾನಂದವನ್ನ ಕೊಡಬಹುದು. ಯಾಕೆಂದ್ರೆ ಎಲ್ಲ ವಸ್ತುಗಳಲ್ಲಿ ಬ್ರಹ್ಮ, ಆ ಬ್ರಹ್ಮನೇ ನಾನು ಸ್ಥಾಪನೆ ಮಾಡ್ತಾ ಇದ್ದೇನೆ. ಎಲ್ಲದರಲ್ಲೂ ಬ್ರಹ್ಮನೇ ಸ್ಥಾಪನೆ ಮಾಡಿದಾಗ ನನಗೆ ಆನಂದ ರೂಪ ಒಂದು ಕೈಗೊಳ್ಬೋದು. ಆದ್ರೆ ಇದ್ರೊಳಗೆ ಪತಂಜಲಿ ಯೋಗದ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂದ್ರೆ ಒಂದು ಅವಲಂಬನೆ ಕೊಡ್ತಾರೆ ಅವರು. ಯಾವ್ದಾದ್ರೂ ಒಂದು ಇದನ್ನ ತೆಗೆದುಕೊಳ್ಳಿ, ನಾಮಜಪ ಆಗಿರ್ಬೋದು ಅಥವಾ ಯಾವುದೇ ಒಂದು ಓಂಕಾರದ ಅಂದ್ರೆ ಪ್ರಣವಾಕಾರದ ಒಂದು ಇದನ್ನ ಇರ್ಬೋದು, ಒಂದು ಕಡೆ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಣ ಮಾಡಿ ಧ್ಯಾನದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಈ ಧ್ಯಾನ ಸ್ವಪ್ನಾವಸ್ಥೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರ ಅವ್ರು. ನಾನೇ ಬ್ರಹ್ಮ ಆಗಿರೋದ್ರಿಂದ ಈ ಧ್ಯಾನ ಯಾವುದಾದ್ರೂ ಕೂಡ ಅವಸ್ಥೆಯಲ್ಲಿ ನಾವು ಅದನ್ನ ಅವಲಂಬನೆ ಮಾಡ್ಕೊಡ್ದು ನಾನೇ ಬ್ರಹ್ಮ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇದಕ್ಕೆ ಹೊರಗಿನ ಯಾವ ವಸ್ತು ಕೂಡ ಇದಕ್ಕೆ ಅವಲಂಬನೆ ಬೇಕಾಗಿರೋದಿಲ್ಲ ಬ್ರಹ್ಮ ಸ್ವರೂಪ ಆದ್ಮೇಲೆ ಅಂತ ಇದಾಗತ್ತೆ ಮೇಡಮ್. ಅಂದ್ರೆ ಬ್ರಹ್ಮ ಸ್ವರೂಪ ಬ್ರಹ್ಮನೇ ಅಂತಂದಾಗ ಎಲ್ಲ ವಸ್ತುಗಳಲ್ಲೂ ಬ್ರಹ್ಮ ಬ್ರಹ್ಮ ಬ್ರಹ್ಮ, ಯಾವುದ್ರಲ್ಲೂ ಬ್ರಹ್ಮ, ನಾಸ್ತಿಕದಲ್ಲೂ ಬ್ರಹ್ಮ, ಆಸ್ತಿಕದಲ್ಲೂ ಬ್ರಹ್ಮ, ಎಲ್ಲಾ ಕಡೆ ಬ್ರಹ್ಮ, ಕೆಟ್ಟದ್ರಲ್ಲೂ ಬ್ರಹ್ಮ, ಒಳ್ಳೆಯಲ್ಲೂ ಬ್ರಹ್ಮ. ಹೀಗಾಗಿ ನಾವು ಬ್ರಹ್ಮವನ್ನೇ ಧ್ಯಾನ ಮಾಡ್ಕೊಂತ ಇದ್ದಾಗ ಬ್ರಹ್ಮನ ಧ್ಯಾನನೇ ಬೇಕಾಗಿಲ್ಲ, ನಾನೇ ಧ್ಯಾನ ಆಗೋಗ್ಬಿಟ್ಟಿರ್ತೀನಿ, ನಾನೇ ಬ್ರಹ್ಮವಾಗಿರ್ತೇನೆ ಅಂತ ನಾನು ವಿಶ್ಲೇಷಣೆ ಮಾಡ್ಬೋದು ಅನ್ಸುತ್ತೆ ಮೇಡಮ್. ಆದ್ರೂ ನನ್ಗೆ ದಿನ ಅರ್ಥನೇ ಆಗ್ತಿಲ್ಲ ಮೇಡಮ್. ಇದು ಸಮಾಧಿ ಅಂತ ಓದ್ದೆ ನಿನ್ನೆ ಸ್ವಲ್ಪ, ಅಯ್ಯಪ್ಪ ಸಮಾಧಿ ಅನ್ನೋದು ನನಗೆ ಖಂಡಿತ ಅರ್ಥ ಆಗಿಲ್ಲ ಇಲ್ಲ. ಹೇಳೋಣ ಇವಾಗ ಸಮಾಧಿ ಮುಂದಿನ ಯಾವ ಅವಸ್ಥೆಯಲ್ಲಿಯೂ ಯಾವ ಒಂದು ವೃತ್ತಿ ಅಂದ್ರೆ ಇಲ್ಲಿ ನಾವು ಏನ್ ಅನ್ಕೋಬೇಕಾಗತ್ತೆ ಮೇಡಮ್, ಕೆಲಸ ಅಂತಾನೆ ಅನ್ಕೋಬೇಕಾಗುತ್ತೆ. ವೃತ್ತಿ ಅಂತಂದ್ರೆ ಕೆಲಸ ಅಲ್ಲ, ಮನಸ್ಸಿನಲ್ಲಿ ಬರುವ ಆಲೋಚನೆಗಳೇ ವೃತ್ತಿ, ಆಲೋಚನೆಗಳನ್ನ ವೃತ್ತಿ ಅಂತ ಕರೆಯೋದು. ಮನಸ್ಸಿನಲ್ಲಿ ಬರುತ್ತಲ್ಲ, ಇವಾಗ ನಾವೇ ವಿಚಾರಗಳು ಬರುತ್ತಲ್ಲ, ವಿಚಾರಗಳು ಅದು ವೃತ್ತಿ. ಮನಸ್ಸು ಅಂದ್ರೇನೆ ಯೋಚನೆಗಳು. ಮನಸ್ಸು ಅನ್ನೋದು ಅದಕ್ಕೇನು ಒಂದು ಇದಿಲ್ಲ, ಜಾಗ ಅಂತ ಬಿಟ್ಟು ಹಾಗೆಲ್ಲ ಏನಿಲ್ಲ. ಯೋಚನೆಗಳೇನೆ ಮನಸ್ಸು ಅಂತ. ಈ ಯೋಚನೆಗಳನ್ನ ಬರದ ಹಾಗೆ ಒಂದ್ ಕಡೆ ಧ್ಯಾನದಲ್ಲಿ ನಾನು ಓದಿದ್ದೆ ಮೇಡಮ್, ಆ ಯೋಚನೆಗಳು ಬರ್ತಾ ಇರತ್ತೆ, ಅವನ್ನ ನೀವು ಹಿಂಬಾಲಿಸಬೇಡಿ, ಅವು ಬರ್ತಾನೆ ಇರುತ್ತೆ. ಬರುತ್ತೆ ಅವಾಗ ಯಾತಕ್ಕೆ ಆ ಯೋಚನೆಗಳನ್ನ ನಾವು ಇದು ತಡೆ ಹಿಡಿಬೇಕು ಅಂತ ಅನ್ಬೇಕು ಅಂದ್ರೆ, ಅವಾಗ ಮನಸ್ಸು ಅನ್ನೋದು ಸಂಪೂರ್ಣವಾಗಿ ಇಲ್ಲದೆ ಹೊರಟೋಗುತ್ತೆ.
ಎಲ್ಲಿ ಮನಸ್ಸು ಇಲ್ವೋ ಅಲ್ಲಿ ಪ್ರಪಂಚ ಅನ್ನೋದು ಇಲ್ಲ. ಹ್ಮ್ ಮನಸ್ಸಿದ್ದಾಗ ಮಾತ್ರವೇ ಪ್ರಪಂಚ ಅನ್ನೋದು. ಹ್ಮ್ ಹ್ಮ್ ಅಂದ್ರೆ ಇವಾಗ ನಾವು ಎಚ್ಚರ ಸ್ಥಿತಿಯಲ್ಲಿ ಮನಸ್ಸಿರುತ್ತೆ ಅಲ್ವಾ, ಅದಕ್ಕೆ ಎಚ್ಚರದ ಪ್ರಪಂಚ ಇರುತ್ತೆ. ಕನಸಿನಲ್ಲೂ ಅಷ್ಟೇ, ಕನಸಿನಲ್ಲೂ ಸಹ ಮನಸ್ಸಿರುತ್ತೆ. ಅಲ್ಲಿ ಅಲ್ಲೂ ಸಹ ಅಂದ್ರೆ ಈ ದೇಹ ಅನ್ನೋದು ಕೆಲಸ ಮಾಡ್ತಾ ಇರಲ್ಲ ಅಷ್ಟೇ. ಹ್ಮ್ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಕನಸಲ್ಲಿ, ಅದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳುತ್ತೆ. ಅದೇ ಗಾಢ ನಿದ್ದೆಯಲ್ಲಿ ಅದು ಸುಪ್ತಾವಸ್ಥೆಗೆ ಹೊರಟೋಗ್ಬಿಡುತ್ತೆ, ಅದು ಬೀಜ ರೂಪಕ್ಕೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಪ್ರಪಂಚ ಇಲ್ಲ. ಹ್ಮ್ ಹ್ಮ್ ಮತ್ತೆ ಎಚ್ಚರ ಆದಾಗ ಮನಸ್ಸು ಯೋಚನೆಗಳು ಎಲ್ಲ ಬರೋದು. ಆಮೇಲೆ ಮನಸ್ಸು ಬಂದಾಗ್ಲೆ, ಮನಸ್ಸು ಯಾವಾಗ ಬರುತ್ತೋ ಅವಾಗ ಪ್ರಪಂಚ ಬರುತ್ತೆ. ಮನಸ್ಸು ಅಂತಂದ್ರೆ ಯೋಚನೆಗಳು ನಾನು ಅನ್ನೋದು ಬರುತ್ತೆ ಮೊದ್ಲು. ನಾನು ಅಂತ ಅನ್ಕೊಂಡೆ ಇವತ್ತೇನ್ ಕೆಲಸ ಮಾಡ್ಬೇಕು, ಮೊದ್ಲೇ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಕಾಫಿ ಮಾಡ್ಬೇಕು, ಸರಿ ಎಲ್ಲ ಶುರು ಆಯ್ತು ಕೆಲ್ಸಗಳು. ಈ ರೀತಿಯಲ್ಲಿ ಪ್ರಾರಂಭ ಆಗತ್ತೆ ಅಲ್ವಾ ಜಗತ್ತು ಅನ್ನೋದು ಕಂಡು ಬರುತ್ತೆ. ಅದೇ ಗಾಢ ನಿದ್ದೆಯಲ್ಲಿ ನೀವು ಕಾಫಿ ಮಾಡ್ಬೇಕು ಅಂತ ಅನ್ಕೊಳ್ತೀರಾ, ಏನಾದ್ರೂ ಇರುತ್ತಾ, ಯೋಚನೆ ಇರುತ್ತಾ? ಏನು ಇರಲ್ಲ ತಾನೆ. ಇರಲ್ಲ. ನೀವು ಅನ್ನೋದೇ ಇರಲ್ಲ ತಾನೆ, ನೀವ್ ಯಾರು ಅನ್ನೋದು ಇರಲ್ಲ ತಾನೆ. ಮನಸ್ಸು ಅನ್ನೋದು ಇಲ್ಲದೆ ಇದ್ದಾಗ ಪ್ರಪಂಚ ಅನ್ನೋದೇ ಇಲ್ಲ. ಈ ವೃತ್ತಿಗಳೇ ಸರ್ವವು ಅಂತ, ಈ ಯೋಚನೆಗಳು ಅನ್ನೋದೇ ಜಗತ್ತು. ಅದೇ ಮನಸ್ಸು. ಅದೇ ಮನಸ್ಸು. ಹೌದು. ಹಾಗಾದ್ರೆ ಮೇಡಮ್, ಸಮಾಧಿ ಅನ್ನೋದನ್ನ ಹೇಳೋಣ ಇವಾಗ ಏನು ಅಂತ ಅಲ್ಲ, ಸಮಾಧಿ ಇದ್ರಲ್ಲಿ ಇನ್ನೊಂದ್ ಸೆಂಟೆನ್ಸ್ ಹೇಳ್ಬೋದಾ ಮೇಡಮ್ ನಾನು? ಹೇಳಿ, ಖಂಡಿತ ಹೇಳಿ. ನಾನು ಬ್ರಹ್ಮನೇ ಆಗಿರೋದ್ರಿಂದ ಯಾವುದೇ ಉತ್ತಮವಾದಂತಹ ಈ ಆಲೋಚನೆಗಳನ್ನ ಧ್ಯಾನಿಸ್ದಲ್ಲೇ ಇರೋದೇ ಧ್ಯಾನ ಅಲ್ಲ ಮೇಡಮ್? ಯಾವುದೇ ಅಂದ್ರೆ ನಾನು ಬ್ರಹ್ಮ ಅಂತಾನೆ ಅದನ್ನ ನಮ್ಮ ಸುಪ್ತ ಮನಸ್ಸಿಗೆ ಕಳಿಸ್ತಾ ಇರ್ಬೇಕು. ನಮ್ಗೆ ಮೇಲ್ಗಡೆ ನಾವು ಇವಾಗ ತಿಳ್ಕೊಂಡಿದೀವಿ ಅಲ್ವಾ, ಇವಾಗೇನು ನಾನು ಪರಬ್ರಹ್ಮ ಸ್ವರೂಪ, ನಾನು ಆತ್ಮ ಸ್ವರೂಪ ಅನ್ನೋದನ್ನ ತಿಳ್ಕೊಂಡಿದ್ವಿ. ನೀವು ಹೇಳಿದ್ರಿ ಇವಾಗ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದ್ರಿ ಅಲ್ವಾ. ಆ ಸ್ವರೂಪ, ನನ್ನ ಸ್ವರೂಪ ಲಕ್ಷಣ ನಿಜವಾಗ್ಲೂ ಅದು. ಆದ್ರೆ ನಾನೇನ್ ಅನ್ಕೊಂಡಿದೀನಿ, ಈ ದೇಹ ಮನಸ್ಸು ಬುದ್ಧಿಗಳಿಗೆ ಆಗುವಂತಹದ್ದೆಲ್ಲನೂ ನನಗೆ ಆಗತ್ತೆ. ನನಗ್ ವಯಸ್ಸಾಯ್ತು, ನನಗ್ ಕಾಯಿಲೆ ಬಂತು, ನನ್ಗೆ ಅದಾಗತ್ತೆ ಇದಾಗತ್ತೆ ಅಂತ ಅನ್ಕೊಳ್ಳೋದೆಲ್ಲ ದೇಹಕ್ಕೆ ಬರೋಂಥದ್ದು. ಮನಸ್ಸಿಗೆ ಸುಖ ದುಃಖಗಳು ಒಂದು ಕ್ಷಣ ಸುಖ ಹಿಂಗ್ ತೋರ್ಸಿದ್ರೆ ಒಂದು ಕ್ಷಣ ದುಃಖ ಹಂಗೆ ತೋರ್ಸುತ್ತೆ. ಹಾಗೆ ಈ ರೀತಿಯಲ್ಲಿ ನಾನು ಅನ್ಕೊಂಡಾಗ ಅಲ್ಲಿ ಈ ಅಹಂಕಾರ ಏನ್ ಮಾಡುತ್ತೆ, ನಾನು ಮತ್ತೆ ನನ್ನದು ಅನ್ನೋದು ಎರಡು ರೀತಿಯ ವೃತ್ತಿಗಳನ್ನ ಇಟ್ಕೊಂಡಿರುತ್ತೆ. ನಾನು ಅಂತಂದ್ರೆ ನಾನೇ ದೇಹ ಅನ್ಕೊಂಡಾಗ ನಾನು ಅದೇ ವಯಸ್ಸಾಗೋಯ್ತು, ನನಗ್ ಕಾಯಿಲೆಗಳು ಅಂತ ಅಂದ್ಬಿಟ್ಟು ಅನ್ಕೊಳ್ಳೋದು, ನಾನ್ ಹೆಂಗ್ಸು ಅನ್ಕೊಳ್ಳೋದು, ಅದೆಲ್ಲ ನಾನು ಅನ್ಕೊಳ್ಳೋದು. ನನ್ನದು ಅಂತಂದ್ರೆ ನನ್ನ ಪರಿವಾರ, ನನ್ನ ಮಕ್ಕಳು, ಗಂಡ, ನನ್ನ ವಸ್ತುಗಳು, ನನ್ನ ಅಡಿಗೆ ಮನೆ ಪಾತ್ರೆ, ಒಡವೆ, ಸೀರೆಗಳು ಇವೆಲ್ಲ ನನ್ನವು. ಮತ್ತೆ ಹೀಗ ಅನ್ಸ್ಬೋದಲ್ಲ ಮೇಡಮ್? ಅಹಂಕಾರವನ್ನ ತೋರಿಸುತ್ತೆ. ಆದ್ರೆ ನಿಜವಾಗ್ಲೂ ಅವೆಲ್ಲ ಯಾವುದು ನಾವಲ್ಲ. ನಾವು ಆ ಪಾತ್ರಗಳನ್ನ ನಟಿಸ್ತಾ ಇದೀವಿ ಅಷ್ಟೇ. ಆದ್ರೆ ನಿಜವಾಗಿಯೂ ನಾವು ಬ್ರಹ್ಮ ಸ್ವರೂಪಿಗಳು, ಆತ್ಮ ಸ್ವರೂಪಿಗಳು. ಅಲ್ಲಿರೋದು ಪರಮಾತ್ಮ ಒಬ್ಬನೇ. ಈ ದೇಹಗಳಿಂದ ಒಬ್ಬೊಬ್ಬರು ಇದು ಒಂದೊಂದು ದೇಹ ಇರೋದಕ್ಕೆ ನಾವು ಬೇರೆ ಬೇರೆ ಅಂತ ಅನ್ಕೊಂಡಿದೀವಿ. ಇದ್ರ ಹಿಂದೆ ಇರುವಂತಹದ್ದು ಒಂದೇ ಪರಮಾತ್ಮ. ನನಗ್ ಬೇರೆ, ನಿಮ್ಗೆ ಬೇರೆ ಏನಿಲ್ಲ. ಪರಮಾತ್ಮ ಒಬ್ಬನೇ ಪರಮಾತ್ಮ ಇಷ್ಟೊಂದು ವಿಧದಲ್ಲಿ ಕಾಣಿಸ್ಕೊಳ್ತಾ ಇರೋದು, ಇಷ್ಟೊಂದು ಅವತಾರಗಳ ಕಾಣಿಸ್ತಾ ಇರೋದು, ಕಷ್ಟಪಡ್ತಾ ಇರೋದು ಎಲ್ಲಾನು ಹೀಗೇನೆ. ನಾವು ಏನೋ ನಾನೇ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಅದಕ್ಕೆ ನಾನು ಅನ್ನೋದು ಹೋಗ್ಬೇಕು. ನಾನು ಅಂತ ಯಾವತ್ತು ಹೋಗುತ್ತೋ ಅವಾಗ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಯ್ತು ಅಂತ. ಮತ್ತೆ ಈಗ ಮೇಡಮ್, ಈಗ ಗುರುಜಿ ಹೇಳ್ದಾಗೆ ನಾನು ಹೆಂಗಸು, ನಾನು ಗಂಡಸು ಅಂತ ಹೇಗೆ ನಾವು
ಯಾವ ಅವಸ್ಥೆಯಲ್ಲಿ ಇದ್ರೂ ಕೂಡ ನಮ್ಗೆ ಯಾರು ಏನು ಬೇಕಾಗಲ್ಲ. ಅದೇ ತರಹ ನಾನು ಬ್ರಹ್ಮಸ್ವರೂಪಿ ಅಂತಕ್ಕಂಥದ್ದು ಕೂಡ ಅಷ್ಟೊಂದು ಆಳವಾಗಿ ನಮಗೆ ಅದನ್ನ ನಿಧಿಧ್ಯಾಸ ಮಾಡ್ಕೋಬೇಕು ಅಲ್ಲ ಮೇಡಮ್. ಮಾಡ್ಕೊಳ್ಬೇಕು. ಅದೇ ನಾನು ಇವಾಗ ಹೆಂಗಸು ನಾನು ಗಂಡಸು ಅನ್ನೋದು ನಾನು ಎಚ್ಚರ ಆದಾಗ್ಲೇ ಗೊತ್ತಾಗೋದು. ನಾನ್ ಗಾರ್ಡನ್ ಇದ್ದೇಲೇನಿರಲ್ಲ. ಹ್ಮ್ ಹ್ಮ್ ಆದ್ರೆ ಅದು ಒಳಗಡೆ ಇರುತ್ತೆ, ಬೀಜ ರೂಪದಲ್ಲಿ ಇರುತ್ತೆ. ಆಮೇಲೆ ಯಾವಾಗ ತಟ್ಟಿ ಯಾರಾದ್ರೂ ಎಬ್ಬಿಸಿದ್ರೆ ತಕ್ಷಣ ನಾನು ಹೆಂಗಸು ಅಂತಲೇ ನಾನು ರಿಯಾಕ್ಟ್ ಮಾಡೋದು, ನನ್ ಗಂಡಸು ಅಂತ ರಿಯಾಕ್ಟ್ ಮಾಡ್ತೀನ? ಇಲ್ಲ, ಖಂಡಿತ ಇಲ್ಲ ಇಲ್ಲ. ತಾನೆ. ಹ್ಮ್ ಹಾಗೆ ಸದಾ ಕಾಲವು ನಾನು ಬ್ರಹ್ಮ ಸ್ವರೂಪಿ ಅನ್ನೋದನ್ನ ಹ್ಮ್ ಅಭ್ಯಾಸ ಮಾಡಿ. ಸುಮ್ ಸುಮ್ನೆ ಬರಲ್ಲ ಇದು. ಯಾವಾಗ ಹುಟ್ಟದಾಗ್ಲಿಂದ ಹೇಳಿ ಹೇಳಿ ನೀನು ಹುಡುಗಿ ಹುಡುಗಿ ಅಂತ ಹೇಳಿ ಹೇಳಿ ಆಮೇಲೆ ಎಲ್ಲ ಅಮ್ಮನ್ನೆಲ್ಲ ನೋಡ್ತೀವಿ. ದೊಡ್ಡವರಾದ್ಮೇಲೆ ಅಮ್ಮಂತರ ನಾವು ಹಂಗೆ ಆಗ್ತೀವಿ. ಹಾಗೆಲ್ಲ ಅನ್ಕೊಂಡು 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 ನಮ್ಗೇನ್ ಯಾರು ಏನು ಹೇಳ್ಕೊಡ್ಬೇಕಾಗಿರಲ್ಲ. ಒಂದ್ ಸಣ್ಣ ಮಗುಗೆ ಗೊತ್ತಾಗೋಗ್ಬಿಡುತ್ತೆ ಬಾಯ ಗರ್ಲ ಅಂತಂದ್ಬಿಟ್ಟು ಎಲ್ಲ ಗೊತ್ತಾಗುತ್ತಲ್ಲ. ನಿನ್ ದೂರ ಹೋಗೋ ಅಂತ ಅಂತಾರೆ. ಹಾಗೆ ಆ ರೀತಿಯಲ್ಲಿ ಒಳಗಡೆ ನಾಟಬೇಕು. ಅಂದ್ರೆ ಅದು ಸುಮ್ ಸುಮ್ನೆ ಆಗತ್ತಾ? ಇಲ್ಲ, ಆಗಲ್ಲ ಆಗಲ್ಲ. ಸದಾ ಕಾಲವು ಆ ಧ್ಯಾನದಲ್ಲಿ ಇದ್ರೆ ಮಾತ್ರ. ಆಮೇಲೆ ಸಮಾಧಿಲೂ ಹಾಗೆ ಜ್ಞಾನ ಸಮಾಧಿ ಇರುತ್ತೆ, ಈ ಜಡ ಸಮಾಧಿ ಅಂತ ಎರಡು ಇರುತ್ತೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ. ಆ, 124. ನಾನು ನಿಮಗೆ ಕಳ್ಸಿರುವಂತ ಇದ್ರಿಂದ ಪುಸ್ತಕದ ಕಾಪಿ ಕಳ್ಸಿದ್ದೇನಲ್ಲ, ಅದರಿಂದ ಓದ್ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಸ್ವಲ್ಪ ಟ್ರಿಕ್ಸ್ ಇರುತ್ತೆ. ಅದು AI ಟ್ರಾನ್ಸ್ಲೇಷನ್. ನಿರ್ವಿಕಾರತೆಯ ವೃತ್ಯ ಬ್ರಹ್ಮಾಕಾರತೆಯ ಪುನಃ ವೃತ್ತಿ ವಿಸ್ಮರಣ ಸಮ್ಯಕ್ ಸಮಾಧಿರ್ಜ್ಞಾನ ಸಂಜ್ಞಕಃ. ಮೊದಲು ಮನಸ್ಸಿನಿಂದ ವಿಷಯಗಳನ್ನೆಲ್ಲ ಹೊರಹಾಕಿ ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡುವುದು. ಆಮೇಲೆ ಆ ಮನಸ್ಸಿನಲ್ಲಿ ಬ್ರಹ್ಮವನ್ನೇ ತುಂಬಿಕೊಂಡು ಮನಸ್ಸನ್ನು ಬ್ರಹ್ಮಾಕಾರವನ್ನಾಗಿ ಮಾಡುವುದು. ಮೂರನೆಯದಾಗಿ ಬ್ರಹ್ಮಾಕಾರ ವೃತ್ತಿಯು ಹೊರಟು ಹೋಗಿ ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಲ್ಲುವುದು. ಹೀಗೆ 3 ವಿಷಯಗಳನ್ನ ಹೇಳ್ತಾರೆ. ಮೊದಲನೇ ವಿಷಯ ಏನು? ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನೆಲ್ಲನೂ ಹೊರಹಾಕ್ಬೇಕು. ಆಮೇಲೆ ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದನ್ನ ನಿಲ್ಲಿಸ್ಕೊಂಡು ಧ್ಯಾನ ಮಾಡ್ತಾ ಹೋಗ್ಬೇಕು. ಆಮೇಲೆ ಧ್ಯಾನ ಮಾಡ್ತಾ 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 ಅದೇ ಆಗ್ಬಿಟ್ಮೇಲೆ ಯಾವುದು ಇರಲ್ಲ, ಏನು ಇಲ್ಲ, ಅಷ್ಟೆ. ಸಮಾಧಿ ಅಂದ್ರೆ ಅಲ್ಲಿ ಜ್ಞಾನ ಇರುತ್ತೆ. ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋ ಜ್ಞಾನ ಮಾತ್ರ ಇರುತ್ತೆ. ಅದು ಬ್ರಹ್ಮಕಾರ ವೃತ್ತಿ, ಅದು ಸಮಾಧಿ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ಇಲ್ಲಿ ಜಡ ಸಮಾಧಿ ಮತ್ತೆ ಜ್ಞಾನ ಸಮಾಧಿ ಎರಡನ್ನು ವಿವರವಾಗಿ ತಿಳಿಸಿ. ಫಸ್ಟ್ ಎಂತ ಸಮಾಧಿ ಅದು? ಜಡ ಸಮಾಧಿ ಮತ್ತೆ ಜಡ ಸಮಾಧಿ. ಜಡ ಸಮಾಧಿ ಅಂದ್ರೆ ಸಂಪೂರ್ಣವಾಗಿ ಜ್ಞಾನದಲ್ಲೇ ಮುಳುಗೋದೇನು? ಗುರುಜಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ನದಿ ತೀರದಲ್ಲಿ ದಡದಲ್ಲಿ ಯೋಗಿ ಧ್ಯಾನ ಮಾಡ್ತಾ ಇರ್ತಾನೆ. ಅದು ನದಿ ನೆರೆ ಬಂದ್ಬಿಡುತ್ತೆ, ನೆರೆಯಲ್ಲಿ ಮುಳುಗ್ ಹೋಗ್ತಾನೆ. ಅದಕ್ಕೆ ಮೊದ್ಲು ಧ್ಯಾನಕ್ಕೆ ಕೂತ್ಕೊಳಕ್ ಮೊದ್ಲು ನೀರ್ ತಗೊಂಬ ಶಿಷ್ಯನಿಗೆ ಹೇಳ್ತಾನೆ. ಜ್ಞಾಪಕ ಬಂತ? ಹಾ, ಅವನು ಮುಳುಗ್ ಹೋಗ್ತಾನೆ. ಮುಳುಗ್ದಾಗ 1 ವಾರ ಎಲ್ಲಾ ಜನ ಹುಡುಕ್ತಾರ. ಹುಡುಕಿದ್ಮೇಲೆ ಅದು 1 ವಾರ ಆದ್ಮೇಲೆ ಸಿಗ್ತಾನೆ. ಸಿಕ್ಮೇಲೆ ಅವನ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಇರ್ತೈತಿ ಅದು ಹಂಗೆ ಇರ್ತೈತಿ. ಅವನಲ್ಲಿ ಅವನು ಅಲ್ಲಿ ಅವ್ರಿಗೆ ನೀರ್ ತಗೊಂಬರಕ್ ಹೇಳಿರ್ತಾನ, ಅದೇ ಇದನ್ನೇ ಅವನ ಭಾವನೆ ಅದೇ ಇರ್ತೈತಿ ಅಂತ.
ಹೌದಲ್ಲಮ್ಮ? ಅಲ್ಲಿ ನಾನು ನಾನು ಹಾ ಬ್ರಹ್ಮ ಅನ್ನೋದು ಅವನಿಗಿರಲ್ಲ. ಆ, ನೀರ್ ತಗೊಂಡ್ ಬಂದ್ಯಾ ಇರಲ್ಲ. ಅಂತ ಕೇಳ್ತಾನೆ ಮೊದ್ಲು. ಹೌದು, ಅದೇ ಇರ್ತೈತಿ. ಅವನು ಆ ಸಮಾಧಿ ಧ್ಯಾನ ನೀರೆಲ್ಲಿ ಅಂತ ಕೂತ್ಕೊಂಡು ಕೇಳ್ತಾನೆ ಹೊರ್ತು ನಾನು ಬ್ರಹ್ಮ ಅನ್ನೋ ಬ್ರಹ್ಮಕಾರ ಬ್ರಹ್ಮ ಬುದ್ಧಿ ಅವನಿಗೆ ಇರಲ್ಲ, ಬಂದಿರಲ್ಲ. ಅವನಿಗೆ ಮನಸ್ಸಿನಲ್ಲಿ ಇರಲ್ಲ. ಹ್ಮ್ ಅದು ಜಡ ಸಮಾಧಿ. ಅದು ಜಡ ಜ್ಞಾನ ಸಮಾಧಿ. ಸಮಾಧಿಯಲ್ಲಿ ಏನಂದ್ರೆ ನಾನು ಇಲ್ಲಿ ಪರಬ್ರಹ್ಮ ಅಂದ್ರೆ ಇದು ಸ್ವರೂಪ ಏನೋದು ಆ ಮನದಟ್ಟಾಗ್ಬಿಡುತ್ತೆ. ಇವಾಗ ಈ ಇಂದ್ರಮ್ಮ ಶರೀರ ಅವ್ರಿಗೆ ಈಗ ಮನ ಹೇಳಿದ್ರಲ್ಲ. ಬುದ್ಧಿ ಅದೇ ದೇಹ ಮನ ಬುದ್ಧಿ ಶರೀರ ನಾನಲ್ಲ. ನಾನು ಆ ನಾನು ನಾನ್- ಸಚ್ಚಿದಾನಂದ ಸ್ವರೂಪ. ಹ್ಮ್. ಶಿವೋಹಂ 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 ಅಂತ ಹೇಳಿ ಏನು ಇದೊಂದು ಗುರುಜಿ ಹೇಳ್ತಿದಾರಮ್ಮ. ಅದೇ ಆ ಒಂದು ಇದ್ರಿಂದ ಹೋದಾಗ Correct. ನಮ್ಮಲ್ಲಿ ಜ್ಞಾನ ಬರ್ತೈತಿ. ಆ ಜ್ಞಾನ ಬಂದಾಗ ಅರಿವು ನನಗಾಗಿ ಅದನ್ನ ಯಾವ ರೀತಿಯಲ್ಲಿ ಅರಿವು ಅಂದ್ರೆ ಈಗ ಸಮಾಧಿದಾಯ್ತು, ಧ್ಯಾನದ್ದಾಯ್ತು, ಏನೇ ಒಂದು ಇಂಥ ಒಂದು ಮಾಡ್ಬೇಕಂದ್ರೂ ಸಂಪೂರ್ಣ ಒಂದು ಜ್ಞಾನ ಬೇಕು. ಆ ಜ್ಞಾನ ಪಡ್ಕೊಂಡ ಮೇಲೆ ನಾನು ಯಾರು ಅಂತ ಬ್ರಹ್ಮ ಅಂತ ತಿಳ್ಕೊಂಡು ಅವಾಗ ಈ ಸಮಾಧಿಯಲ್ಲಿ ಜ್ಞಾನದಲ್ಲಿ ಸಂಪೂರ್ಣತೆಯನ್ನ ಒಂದು ಪಡಿತಾರ ಅಂತೇಳಿ. ಹೌದಲ್ಲ? ಹಾಗೆ ಒಂದು ಕಾಕಭೂಷುಂಡಿ ಕತೆ ಸಹ ಹೇಳಿದ್ದಾರೆ. ಓ, ಅದು ನನಗಾಗ್ಲಿಲ್ಲಮ್ಮ ಕೇಳಕ್. ಹೌದು, ನನಗೆ ಮುಂದೆ ಇಂದ್ರಮ್ಮ ಮಾತು ಅವ್ರಿಗೆ ಗೊತ್ತಾ? ಇಂದ್ರಮ್ಮ ಅವ್ರು ಕೇಳಿಸ್ಕೊಂಡಿದಾರ? ಕೇಳಿದೀನಿ, ಪೂರ್ಣ ಕೇಳಲಿಲ್ಲ ಮೇಡಮ್. ಅದೇ ಕಾಕ ನನಗೆ ಒಂದು ಬೆಟ್ಟದ ಮೇಲೆ ಹೇಳ್ತಾ ಹೋಗಿ, ಮಧ್ಯದಲ್ಲಿ ಗೊತ್ತಾಗ್ದೇ ಇರೋದು ಹೇಳ್ತೀನಿ. ನೀವೇ ಹೇಳ್ಬಿಡಿ. ಅದು ಸ್ವಲ್ಪ ಕಾಕಭೂಷುಂಡಿ ಕೇಳಕ್ ಅಂತ ಆಗ್ಲಿಲ್ಲ. ಇರುತ್ತೆ, ಅದು ಯೋಗಿ. ಅದಕ್ಕೆ ಈ ಹಾ, ಜಡ ಸಮಾಧಿಯಲ್ಲಿ ಅದು ನಿಪುಣ. ಚಂದ ಇತ್ತದು. ಹ್ಮ್ ಅದು ಒಂದು ಮರದ ಮೇಲೆ ಕೂತ್ಕೊಂಡಿರುತ್ತೆ. ಆವಾಗ ಯಾರೋ ಇವನು ಯೋಗಿ ಅಲ್ವಾ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದೇ ಇದು ಬ್ರಹ್ಮಜ್ಞಾನ ತಿಳಿಸ್ಕೊಡಿ ಅಂತ ಕೇಳಿದಾಗ, ನಾನು ಎಷ್ಟೋ ಬ್ರಹ್ಮರನ್ನ ನೋಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ಹೇಳುತ್ತೆ. ಆದ್ರೆ ಅದಕ್ಕೆ ಬರೀ ಜಡ ಸಮಾಧಿನೇ, ಅದಕ್ಕೆ ಜ್ಞಾನ ಅನ್ನೋದು ಬಂದಿರಲ್ಲ. ಎಷ್ಟೋ ಬ್ರಹ್ಮರನ್ನ ನೋಡ್ಬಿಟ್ಟಿದೆ ಅಂತಂದ್ರೆ, ನೀವು ಏನ್ ಹೇಳ್ತೀರಾ, ಸೃಷ್ಟಿ ಒಂದೊಂದ್ಸತಿ ಸೃಷ್ಟಿ ಆದಾಗ ಒಬ್ಬೊಬ್ಬ ಬ್ರಹ್ಮ ಬರ್ತಾ ಇರ್ತಾನೆ ಅಲ್ವಾ? ಹಾಗೆ ಎಷ್ಟೊಂದು ಸೃಷ್ಟಿಗಳು ಆಗೋಗ್ಬಿಟ್ಟಿರುತ್ತೆ. ಪರಬ್ರಹ್ಮ ಅನ್ನೋದು ಅದರ ಮೇಲಿನ ತತ್ವ. ಅಂದ್ರೆ ಸೃಷ್ಟಿಗೆ ಮೊದಲು ಇರುವಂತಹದ್ದು, ಸೃಷ್ಟಿಯಲ್ಲೂ ಇರುವಂತಹದ್ದು, ಸೃಷ್ಟಿ ಇಲ್ಲದಿದ್ದಾಗ ಯಾವಾಗ್ಲೂ ಸದಾ ಕಾಲವೂ ಇರುವಂತಹದ್ದು ಪರಬ್ರಹ್ಮ ತತ್ವ, ಅಂದ್ರೆ ಪರಮಾತ್ಮ ತತ್ವ. ಈ ಬ್ರಹ್ಮ ಅನ್ನೋದು ಒಂದೊಂದು ಸೃಷ್ಟಿಗೆ ಒಂದೊಂದು ಬ್ರಹ್ಮನ ಬರುವಂತದ್ದು. ಅಂತ ಬ್ರಹ್ಮರನ್ನ ಎಷ್ಟು ಅನೇಕನ್ ನೋಡ್ಬಿಟ್ಟಿದೀನಿ ಅಂತ ಹೇಳುತ್ತೆ. ಅಂದ್ರೆ ಒಂದೊಂದು ಬ್ರಹ್ಮನಿಗೂ ಎಷ್ಟು ಟ್ರಿಲಿಯನ್ ವರ್ಷಗಳು ಇರುತ್ತೆ ಅಂತ ನೋಡಿದ್ರು ಸಹ ಅದಕ್ಕಿನ್ನೂ ಆತ್ಮಜ್ಞಾನ ಅನ್ನೋದು ಬಂದಿಲ್ಲ. ಹಾಗೆ ಅದು ಜಡ ಸಮಾಧಿ. ಆದ್ರೆ ಯಾವಾಗ ಜ್ಞಾನ ಸಮಾಧಿ ಅನ್ನೋದ್ರಲ್ಲಿ ಕೂತ್ಕೊಂಡ್ರೆ, ಅಂದ್ರೆ ನಾನು ಪರಬ್ರಹ್ಮ ಅನ್ನೋದು ಅವನಿಗೆ ಪೂರ್ತಿಯಾಗಿ, ನಾನು ಹೆಂಗಸು ಅಥವಾ ನಾನು ಗಂಡಸು ಅನ್ನೋದು ಹೇಗೆ ನಮ್ಮಲ್ಲಿ ಆಳವಾಗಿ ಊರಿದೆಯೋ, ಆ ರೀತಿಯಲ್ಲಿ ನಾನು ಪರಬ್ರಹ್ಮ ಅನ್ನೋದು ಯಾರಿಗೆ ಮನದಟ್ಟಾಗಿ ಅಲ್ಲಿ ನೆಲೆ ನಿಂತಿರ್ತಾನೋ ಅಂತವನಿಗೆ ಯಾವ ರೀತಿ ಜ್ಞಾನ ಬರುತ್ತೆ ಅಂತಂದ್ರೆ, ವಿಶ್ವಾಮಿತ್ರರಿಗೆ ಉದಾಹರಣೆ ನಾನು ಯಾವಾಗ್ಲೂ ಕೊಡೋದು. ವಿಶ್ವಾಮಿತ್ರರಿಗೆ ಅವರಿಗೆ ಮೊದಲು ಆತ್ಮಜ್ಞಾನ ಅನ್ನೋದು ಸಂಪೂರ್ಣವಾಗಿ ಬಂದಿರಲ್ಲ. ಆ ವೈಶಿಷ್ಟ್ಯ ಆತ್ಮಜ್ಞಾನ ಜೊತೆಗೆ ಬಂದಾಗ ಅವರು ಸಮಾಧಿಯಲ್ಲಿ ಕುಳಿತುಕೊಂಡು ಎದ್ದ ತಕ್ಷಣ ಅವರು ಓಂ ಭೂರ್ಭುವ ಸ್ವಃ ಅಂತ ಶುರು ಮಾಡ್ತಾರೆ. ಅದು ಜ್ಞಾನ ಸಮಾಧಿಯಿಂದ ಹೊರಬಂದಾಗ ಬರುವಂತಹ ಇದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಬಂದಿರೋದು ವಿಶ್ವಾಮಿತ್ರರಿಂದ. ಹಾಗೆ ಅವರು ತತ್ವದಲ್ಲಿ ಕುಳಿತು ಅವರು ಬ್ರಹ್ಮಜ್ಞಾನವನ್ನ ಪಡೆದುಕೊಂಡ್ರು. ಹಾಗೆ ರಾಮಕೃಷ್ಣರ ಉದಾಹರಣೆಯನ್ನು ಕೊಡ್ತಾರೆ. ರಾಮಕೃಷ್ಣರಿಗೂ ಏನು ಮೊದಲು ಈ ಆತ್ಮಜ್ಞಾನ ಅನ್ನೋದು ಗೊತ್ತಿರ್ಲಿಲ್ಲ. ಅವರು ಬರೀ ದೇವಿ ಉಪಾಸಕರು, ಕಾಳಿಯ ಉಪಾಸಕರಾಗಿರ್ತಾರೆ. ಪರಿಶುದ್ಧರಾಗಿರ್ತಾರೆ, ಪರಿಶುದ್ಧ ಆಗೋಗ್ಬಿಟ್ಟಿರುತ್ತೆ ಮನಸ್ಸೆಲ್ಲನೂ. ಆದ್ರೆ ಕಾಳಿಯ ಕೃಪೆಯಿಂದ ಗುರು ಲಭ್ಯವಾಗತ್ತೆ, ತೋತಾಪುರಿ ಗುರು ಬರ್ತಾರೆ.
ಗೊತ್ತಿದ್ರೆ ಹೇಳಿ, ಮುಂದುವರ್ಸಿ. ಇಲ್ಲಮ್ಮ, ನೆನ್ಪಾಯ್ತು ಹೇಳ್ತಿದ್ದಂಗೆ. ಅದೇ ತೋತಾಪುರಿ ಗುರುಗಳು ಬರ್ತಾರೆ ಅಂದ್ರೆ ಅವಳೆ ದೇವಿನೇ ಅವ್ರ ರೂಪದಲ್ಲಿ ಬರ್ತಾಳೆ ಅಂತ ಹೇಳ್ತಾರೆ. ಅವರಿಗೆ ಒಂದು ಗುರು, ಒಂದು ಮಾರ್ಗ ಬೇಕಾಗಿರ್ತೈತಿ ರಾಮಕೃಷ್ಣ ಅವ್ರಿಗೆ. ಅಂದ್ರೆ ದೇವಿನೇ ಬರ್ತಾಳೆ ಅಂತಂದ್ರೆ ಆ ತತ್ವ ಅನ್ನೋದು ಆ ಬರುತ್ತೆ. ರೂಪದಲ್ಲಿ ಹಾ ಹಾ ಹಾ. ಹ್ಮ್. ಅವ್ ಬಂದಾಗ ಹೇಳ್ತಾರೆ ಅವರು, ನೀನು ಬರೀ ದೇವಿನ ಕಾಳಿನ ನೀನು ಪೂಜಿಸ್ತಾ ಕೂತ್ಕೊಂಡ್ರೆ ಹೇಗೆ, ನೀ ಯಾವಾಗ ನಿನ್ನ ಆತ್ಮಜ್ಞಾನವನ್ನ ಪಡಿತಿದಿ ಅಂತ ಹೇಳ್ತಾರ. ಅವಾಗ ನಾನ್ ನಿನ್ಗೆ ಆತ್ಮಜ್ಞಾನ ಹೇಳ್ಕೊಡ್ತೇನೆ ಬಾ ಅಂತ ಕರೀತಾರಮ್ಮ. ಅವಾಗ ಇವ್ರೇನ್ ಮಾಡ್ತಾರ, ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ತಡಿ ಅಮ್ಮನಿಗೆ ಹೇಳಿ ಬರ್ತೀನಿ ಅಂತ ಹೇಳಿ ಬರ್ತಾರೆ. ಇವ್ರಿಗೆ ಆಶ್ಚರ್ಯ, ಅಮ್ಮನಿಗೆ ಇವ್ರ ಅಮ್ಮ ಅದಾರ ಅಂತ. ಆದ್ರೆ ಅವ್ನು ಒಳಗಡೆ ಹೋಗಿ ದೇವಿಗೆ ಹೇಳಿ ಬರ್ತಾರ, ನೋಡು ತೋತಾಪುರಿ ಅಂತ ಬಂದಾರ, ಅವ್ರೇನೋ ನನಗ್ ಆತ್ಮಜ್ಞಾನ ಹೇಳ್ಕೊಡ್ತಾರಂತೆ, ನಾನ್ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರಂತೆ ದೇವಿ ಹತ್ರ. ಆಗ ಅವಾಗ ಹೋಗ್ತಾರಂತ. ಅವಾಗ ಅವರು ಅವ್ರದೊಂದು ಜ್ಞಾನದಿಂದ, ಅವರ ಗುರುವಿನ ಒಂದು ದರ್ಶನದಿಂದ ಅವ್ರಿಗೆ ಆತ್ಮಜ್ಞಾನ ಸಿಕ್ತು. ಆವಾಗ ಅವ್ರಿಗೆ ಮೋಕ್ಷ ಆಯ್ತು ಅಂತ ಹೇಳಮ್ಮ. Right. ಅಂದ್ರೆ ಅವ್ರಿಗೆ ಮೊದ್ಲು ಹೀಗೆ ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳಿದಾಗ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ನನಗೆ ಒಂದ್ ಕಡೆ ಮನಸ್ಸನ್ನ ನೀವ್ ಹೇಳ್ದಾಗೆ ನನಗೆ ತತ್ವದಲ್ಲಿ ಕೂಡ್ಸಕ್ ಆಗ್ತಾ ಇಲ್ಲ. ನನ್ ಕಣ್ ಮುಚ್ಚಿದ್ರೆ ಸಾಕು, ಕಣ್ ಬಿಟ್ರೆ ಸಾಕು, ಯಾವಾಗ್ಲೂನು ನಂಗೆ ಕಾಳಿನೇ ಕಾಣಿಸೋದು. ನಂಗೆ ಕಾಳಿನ ಬಿಟ್ಟು ನನ್ಗೆ ಬೇರೆ ಏನು ತಿಳ್ಕೊಳ್ಳೋದಕ್ ಆಗ್ತಾ ಇಲ್ಲ, ನಂಗೆ ಬ್ರಹ್ಮ ತತ್ವದಲ್ಲಿ ನಿಲ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀನು ಜ್ಞಾನ ಖಡ್ಗದಿಂದ ಅದನ್ನ ಕತ್ತರಿಸಾಕು ಅಂತಂದ್ಬಿಟ್ಟು ಈಗ ಗೀಚ್ಬಿಡ್ತಾರೆ, ಇಲ್ಲಿ ಇಂಥ ಕಡೆ ಗೀಚ್ಬಿಡ್ತಾರೆ ತೋತಪುರಿ. ಆವಾಗ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ. ಎಷ್ಟು 3 ದಿನ ಅಂತೆ ಅವ್ರಿಗೆ ಆತ್ಮಜ್ಞಾನ ಬರೋದಕ್ಕೆ. 3 ದಿನ ಧ್ಯಾನ ಮಾಡಿ ಅವರ ಸಮಾಧಿಯಲ್ಲಿ ಕುಳಿತು ಅವರು ಆತ್ಮಜ್ಞಾನವನ್ನ ಪಡೆದುಕೊಂಡ್ರು. ಆಮೇಲೆ ಇಲ್ಲಪ್ಪ ನೀನು ಮತ್ತೆ ಮತ್ತೆ ನೀನು ಸಮಾಧಿಗೆ ಹೋಗ್ಬೇಕು ಅಂತಂದ್ರೆ, ಇಲ್ಲ ಯಾತಕ್ಕೆ ಅಂತ ಕೇಳ್ತಾರೆ. ನೋಡು, ತೋತಾಪುರಿ ಅವ್ರದ್ದು ಇದು ಎಂತದ್ದು ಕಂಚಿನದು ಇದು ಕಮಂಡಲ್ಲು ಇರುತ್ತೆ. ಅದನ್ನ ನೋಡಿ ದಿನಾನು ಗಲೀಜಾಗ್ಬಿಡುತ್ತೆ, ಅದನ್ನ ತೊಳಿತಾ ಇರ್ಬೇಕು. ಹಾಗೆ ನಮ್ಮ ಮನಸ್ಸು ಸಹ ಅಶುದ್ಧವಾಗ್ಬಿಡುತ್ತೆ, ಅದಕ್ಕೆ ಯಾವಾಗ್ಲೂ ತೊಳಿತಾ ಇರ್ಬೇಕು ಅಂತ. ಅದು ಹಿತ್ತಾಳೆದಾಗಿರೋದಕ್ಕೆ ಆತರ, ಅದೇ ಚಿನ್ನದಾಗಿದ್ದಿದ್ರೆ ಅದೇನ್ ತೊಳಿಬೇಕಾಗಿರ್ಲಿಲ್ವಲ್ಲ ಅಂತ. ಆ ರೀತಿಯಲ್ಲಿ ಅಷ್ಟು ಪರಿಶುದ್ಧರವರು, ಅದಕ್ಕೆ ಪರಮಹಂಸರವರು. ಹೌದು. ಆಮೇಲೆ ಆತ್ಮಜ್ಞಾನವನ್ನ ಪಡೆದುಕೊಂಡ್ರು. ಆದ್ರೆ ಕಾಳಿ ಉಪಾಸನೆಯನ್ನ ಅವರೇನು ಬಿಡ್ಲಿಲ್ಲ, ಆತ್ಮಜ್ಞಾನ ಬಂತು ಅಂತ ಕಾಳಿ ಉಪಾಸನೆಯನ್ನು ಮುಂದುವರಿಸಿದ್ರು. ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಸಿಗ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ರೀತಿ ಈ ಜ್ಞಾನ ಸಮಾಧಿಗೂ ಮತ್ತೆ ಜಡ ಸಮಾಧಿಗೂ ವ್ಯತ್ಯಾಸ ಇರುವಂಥದ್ದು. ಮತ್ತೆ ಇದು ಏನಾಗತ್ತೆ ಅಂತಂದ್ರೆ, ಮುಂದಿನ ಶ್ಲೋಕದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅದ್ ಏನಾಗುತ್ತೆ ಅಂದ್ರೆ, ಯಾವಾಗ್ಲೂ ಸದಾಕಾಲವೂ ನಾನು ಬ್ರಹ್ಮಸ್ವರೂಪಿ ಅನ್ನೋದು ಸಿದ್ಧವಾಗ್ಬಿಡುತ್ತೆ. ಅದು ಸಹಜ ಸಮಾಧಿ. ಇವರು ರಮಣ ಮಹರ್ಷಿಗಳು ಹಾಗೆ ಸಹಜವಾಗಿ ಸಹಜ ಸಮಾಧಿಯಲ್ಲಿ ಸದಾ ಕಾಲವೂ ಅವರು ಪರಬ್ರಹ್ಮ ತತ್ವದಲ್ಲೇ ಇರ್ತಾ ಇದ್ದಿದ್ದು. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಅವರು ಕ್ಯಾನ್ಸರ್ ಬಂದ್ರೆ ಅನಸ್ತೇಶಿಯಾ ತಗೊಳ್ದೆ ಅವರು ಸರ್ಜರಿ ಮಾಡಿಸ್ಕೊಂಡ್ರು. ನಾನು ದೇಹ ಅಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟತೆ. ಒಂದ್ಸಾರಿ ಅವರು ಅಡಿಗೆ ಅಮ್ಮ ಒಂದ್ಸರಿ ಅಡಿಗೆ ಮನೆಯಲ್ಲಿ ಬಾಂಡೆ ತೊಳೆದು ಅಡಿಗೆ ಮಾಡೋದು ಮಾಡ್ತಾ ಇದ್ರಂತೆ. ಅವ್ರು ಒಬ್ರು ಬಂದ್ಬಿಟ್ಟು, ಏನ್ ಸ್ವಾಮಿ ನೀವು ಯಾವಾಗ್ಲೂ ಸಮಾಧಿ ಸ್ಥಿತಿ ಒಳಗ ಧ್ಯಾನದೊಳಗ ಕೂತಿರ್ತೀರಿ ಅಂತ ನಾ ತಿಳ್ಕೊಂಡಿದ್ದೆ ಅಂತ ಕೇಳ್ತಾರಂತೆ. ಅವಾಗ ಅವರು, ಹಂಗೇನ್ ಅದು ಅದೇ ಇದ್ರಲ್ಲೇ ಇರ್ಬೇಕು ಅಂತ ಇಲ್ಲ, ನೀನು ಸದಾಕಾಲ ಸಮಾಧಿ ಸ್ಥಿತಿಯಲ್ಲೇ ಇರ್ಬೇಕಾಗ್ತತಿ. ಏನೇ ಕೆಲಸ ಮಾಡಿದ್ರು ಅಲ್ಲಿ ನಾವು ನಮ್ಮ ಮನಸ್ಸನ್ನ ಆ ಬ್ರಹ್ಮನಲ್ಲೇ ನೆಲೆಯೂರ್ಬೇಕು ಅಂತ ಹೇಳ್ತಾರಂತ. ನೀವ್ ಹೇಳ್ತಿದ್ದಂಗ ಸ್ವಲ್ಪ ನೆನಪಾಯ್ತು. ಹೇಳ್ರಮ್ಮ, ಮುಂದುವರ್ಸ್ರಿ. ಹಾಗೆ ಸದಾ ಕಾಲವು ಅವರು ಬ್ರಹ್ಮತತ್ವದಲ್ಲಿ ಇರ್ತಾ ಇದ್ರು. ಮೊದ್ಲು ಅವನು ಹೇಳ್ತಾನೆ, ನೀವು ವಿರೂಪಾಕ್ಷ ಗುಹೆಯಲ್ಲಿ ನೀವು
ಸಮಾಧಿ ಕೂತ್ಕೊಂಡು ಸ್ಥಿತಿ. ಎಷ್ಟು ಸಮಾಧಿ ಸ್ಥಿತಿಯಲ್ಲಿ ಇರ್ತಾ ಇದ್ರಿ. ಹ್ಮ್. ಇವಾಗ ನೋಡಿದ್ರೆ ಎಲ್ರ ಜೊತೆ ಇದ್ದೀರಾ, ಅಡಿಗೆ ಮಾಡ್ತೀರಾ, ಇದೆಲ್ಲ ಹೀಗಿದ್ದೀರಾ ಅಂತ ಬಿಟ್ಟು ಒಂದ್ ಸರ್ತಿ ಇದಾಗೋದ್ಮೇಲೆ ಪೂರ್ತಿಯಾಗಿ ಆಗೋದ್ಮೇಲೆ, ಕೂತ್ಕೋಬೇಕಾಗ್ತದೆ. ಅದು ಮನದಟ್ಟಾಗೋದ್ಮೇಲೆ ಏನು ಬೇಕಾಗಿಲ್ಲ, ಕೂತ್ಕೊಳ್ಬೇಕಾಗಿಲ್ಲ, ಅದುವರೆಗೂ ಕೂತ್ಕೊಳ್ಬೇಕು. ಇದು ಸಹಜ ಸಮಾಧಿ ಆಗ್ಬಿಟ್ಮೇಲೆ ಏನಿಲ್ಲ. ಅದೇ ಮತ್ತೆ ಕಾರ್ ಡ್ರೈವಿಂಗು ಇದೆಲ್ಲಾನು, ಕಾರ್ ಡ್ರೈವಿಂಗ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು, ಸ್ವಿಮ್ಮಿಂಗ್, ಇದೆಲ್ಲ ಅಷ್ಟೇ ಒಂದ್ಸತಿ ಕಲ್ತ್ಬಿಟ್ರೆ ಅದು ಯಾವತ್ತೂ ಮರೆಯಲ್ಲ. ಆ ರೀತಿನೇ ಎಲ್ಲೋ ಅಷ್ಟೇನೆ, ಅಡಿಗೆ ಆಗ್ಲಿ ಒಂದು ವಿದ್ಯೆ ಆಗ್ಲಿ ಎಲ್ಲೋ ಅಷ್ಟೇ, ಹಾಗೆ ಅಲ್ವಾ? ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಅಂತ ಹೇಳ್ತಾರಲ್ಲ, ಕಾಲದ ಮೇಲೆ ಏನಿಲ್ಲ. ಹ್ಮ್ 125ಕ್ಕೆ ಹೋಗೋಣ. ಇಮಂ ಚಾಕೃತ್ರಿಮಾನಂದಂ ತಾವತ್ ಸಾಧು ಸಮಭ್ಯಸೇತ್ ವಶ್ಯೇ ಯಾವತ್ ಕ್ಷಣಾತ್ ಪುಂಸಃ ಪ್ರಯುಕ್ತಂ ಸಂಭವೇತ್ ಸ್ವಯಂ. ಸಾಧಕನು ಈ ಸಮಾಧಿಯನ್ನು ಹೊಂದಲು ಬಯಸಿದಾಕ್ಷಣ ಅವನಿಗೆ ಆ ಸ್ಥಿತಿ ತಾನಾಗಿಯೇ ಉಂಟಾಗಿ ಬಿಡಬೇಕು. ಅಲ್ಲಿವರೆಗೂ ಸಾಧಕನು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಎಲ್ಲಿವರೆಗೂ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಅದು ಕೃತ್ರಿಮವಲ್ಲದ ಆನಂದದ ಸ್ಥಿತಿ. ಅಂದ್ರೆ ಪೂರ್ತಿಯಾಗಿ ನಮಗೆ ಮನದ ಆಳಕ್ಕೆ ಇಳಿಯೋವರೆಗೂ ಕೃತ್ರಿಮವಾದದ್ದೇ. ಪೂರ್ತಿ ಇಳಿದು ಅದು ಸಹಜ ಸಮಾಧಿ ಆಗೋದ್ಮೇಲೆ ಅದು ಅಕೃತ್ರಿಮ ಆಗುತ್ತೆ. ವಿಷಯಗಳಿಂದ ಬರುವ ಆನಂದವು ಕೃತ್ರಿಮವಾದದ್ದು, ಆತ್ಮನ ಸ್ವರೂಪವೇ ಆಗಿರುವ ಆನಂದವು ಸಹಜವಾದದ್ದು. ಇದು ನಮ್ಗೆ ಗೊತ್ತಿರೋಂತಹದ್ದೇ ಅಲ್ವಾ? ವಿಷಯ ವಸ್ತುಗಳಿಂದ ಏನೋ ಒಂದು ತಗೊಳ್ತೀವಿ, ಸಂತೋಷ ಆಗತ್ತೆ ಅಲ್ವಾ? ಅದು ಎಷ್ಟು ದಿನ ಇರುತ್ತೆ? ಬೇರೆದ್ರ ಮೇಲೆ ಮನ್ಸು ಹೋಗೋವರೆಗೂ ಅಷ್ಟೇ ತಾನೆ. ಹೌದು. ಆದ್ರೆ ಬಹಿರಂಗಪಡಿಸುವ ಈ ಒಂದು ಧ್ಯಾನವನ್ನ ಸೀರೆ ಒಂದ್ ಸೀರೆ ತಗೊಳ್ತೀರಾ, ಅವು ತುಂಬಾ ಇಷ್ಟ ಇರುತ್ತೆ, ಎಲ್ಲ ಫಂಕ್ಷನ್ಗೂ ಉಟ್ಕೊಂಡು ಹೊರಟೋಗ್ತೀರಾ. ಅದಕ್ಕಿಂತ ಇನ್ನೊಂದ್ ನೋಡ್ತೀರಾ ಅಂಗಡಿಲಿ ಚೆನ್ನಾಗಿರೋದು, ಅದನ್ನ ತಗೊಂಡ ತಕ್ಷಣ ಇದು ಮೂಲೆಗೆ ಹಾಕ್ಬಿಡ್ತೀರಾ. ಹಂಗೆ ಆಗೋದು. ಹಾಗೆ ಆದ್ರೆ ನಾವು ನಿಜವಾಗ್ಲೂ ವಸ್ತು ವಿಷಯದಲ್ಲಿ ಸುಖ ಅನ್ನೋದು, ಆನಂದ ಅನ್ನೋದಿದ್ರೆ ಬಿಸಾಕಿರಲಿಲ್ಲ. ಅದಿಲ್ಲ, ಅದು ನಮ್ಮಲ್ಲಿಯೇ ಇರುವಂತಹದ್ದು. ಅದನ್ನ ತಿಳ್ಕೊಳ್ಬೇಕಷ್ಟೆ. ಗೊತ್ತಿರ್ಲಿಲ್ಲ ನಮ್ಗೆ ಇದುವರೆಗೂ. ಏನು ಗುರು ಕೃಪೆ ಇಲ್ಲಿಗೆ ಬಂದ್ಮೇಲೆ ತಿಳಿಸ್ಕೊಟ್ಟಿದ್ದಾರೆ, ತಿಳ್ಕೊಳ್ತಾ ಇದೀವಿ. ಪ್ರಭುಜಿ ಗುರುಗಳಿಗೆ ಯಾರಮ್ಮ ಗುರುಗಳು? ಅವ್ರ ಗುರು ಯಾರು? ಅವರ ಅಮೃತಮಯಿನ ಅಮೃತಾನಂದಮಯಿ ಅವರು ಇದ್ ಮಾಡ್ತಾರೆ. ಆದ್ರೆ ಬೇರೆಯವರು ಹೆಸರು ಏನು ಹೇಳ್ತಾರೆ, ತುಂಬಾ ಸಿಂಪಲ್ ಮನುಷ್ಯ ಅವರು. ಯಾವಾಗೋ ಒಂದ್ಸರಿ ನೋಡ್ದಂಗಿದ್ದ. ಜ್ಞಾಪಕ ಬಂದ್ರೆ ಹೇಳ್ತಾರೆ. ಅಜ್ಜ, ಪುತ್ತೂರಜ್ಜ. ಪುತ್ತೂರಜ್ಜ. ಅಂದ್ರೆ ಪುತ್ತೂರವ್ರವ್ರು. ಹೌದು, ಹ್ಮ್ ಅಜ್ಜ. ಅವ್ರೇನು ಹೆಚ್ಚು ಪ್ರಸಿದ್ಧರೇನಲ್ಲ, ಆದ್ರೆ ತುಂಬಾ ನೋಡಿ ಆತ್ಮಜ್ಞಾನ. ಒಂದ್ ಕಡೆ ಕೂತ್ಕೊಂಡು ಎಲ್ಲಿರ್ತಾರೋ ಆ ಜ್ಞಾನಿಗಳು ಗೊತ್ತಾಗಲ್ಲ ಅವ್ರಿಗೇನು. ಪಬ್ಲಿಸಿಟಿ ಅನ್ನೋದು ಬೇಕಾಗಿರಲ್ಲ, ಕೆಲವ್ರಿಗೆ ಪಬ್ಲಿಸಿಟಿ ಬೇಕು. ವಿಷಯಗಳಿಂದ ಬರುವ ಆನಂದವು ಕೃತ್ರಿಮವಾದದ್ದು, ಆತ್ಮನ ಸ್ವರೂಪವೇ ಆಗಿರುವ ಆನಂದವು ಸಹಜವಾದದ್ದು. ಸಮಾಧಿ ಸ್ಥಿತಿಯಲ್ಲಿ ಸಾಧಕನು ಇದನ್ನು ಅನುಭವಿಸುತ್ತಾನೆ. ಅಂತ ಸ್ಥಿತಿಯನ್ನು ಪಡೆಯಲು ಸಾಧಕನು ಬಹುದಿನಗಳ ಅಭ್ಯಾಸ ಮಾಡಬೇಕು. ಬಯಸಿದಾಗ ಸಮಾಧಿ ಸ್ಥಿತಿಯು ತಾನಾಗಿಯೇ ಲಭಿಸುವಂತಾಗುವವರೆಗೂ ಅಭ್ಯಾಸ ಮುಂದುವರಿಸಬೇಕು. ಇದು ಎಷ್ಟು ದಿನ, ಎಷ್ಟು ಕಾಲ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೆ. ಇಂದ್ರಮ್ಮ ಅವರು ಹೇಳ್ತೀರಾ? ನಿಮ್ಗೆ ಇದು ಕಾಪಿ ಕಳಿಸಿದೀನಿ ಅನ್ಸುತ್ತೆ, ಅದನ್ನ ನೋಡ್ಕೊಂಡು ಹೇಳಿ.
ಇದನ್ನೇ ನೋಡ್ತಾ ಇದ್ದೀನಿ. ಸಾಧಕನು ತನ್ನ ಸ್ವಾಭಾವಿಕ ಆನಂದವನ್ನು ಬಹಿರಂಗಪಡಿಸುವ ಈ ಧ್ಯಾನವನ್ನು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು. ಈಗ ಮೇಡಮ್, ಧ್ಯಾನಕ್ಕೆ ಅಂದ್ರೆ ನಾವು ಬ್ರಹ್ಮಕ್ಕೆ ನಾವು ಆಕಾರನೇ ಇಲ್ಲ ಅಲ್ವಾ? ಕರೆಕ್ಟ್. ಈ ಬ್ರಹ್ಮದ ಸ್ವರೂಪವನ್ನು ನಾವು ಧ್ಯಾನ ಮಾಡಬೇಕಾಗಿದೆ. ಅದಕ್ಕೆ ಆಕಾರ ಇಲ್ಲ, ನಿರ್ವಿಕಾರ, ನಿರ್ವಿಕಲ್ಪ, ಆದ್ರೂ ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪವನ್ನ ಧ್ಯಾನ ಮಾಡ್ಬೇಕಾದ್ರೆ ಈ ವೃತ್ತಿಗಳಂದ್ರೆ ಆಲೋಚನೆಗಳೇ ಬ್ರಹ್ಮಕಾರ ವೃತ್ತಿ ಒಳಗೆ ನಾವು ಅಳವಡಿಸ್ಕೋಬೇಕಾಗತ್ತೆ. ಯಾವುದೇ ಆಲೋಚನೆ ಬಂದ್ರೂ ಕೂಡ ಅದು ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಮತ್ತೆ ನಾವು ನಿರ್ವಿಕಲ್ಪ ಆಕಾರ ಇಲ್ಲ ಅಂತೇಳಿ ಧ್ಯಾನ ಇಲ್ಲ. ಮಾಡ್ಬೇಕು. ಮತ್ತೆ ಇದು ಬ್ರಹ್ಮ ಸ್ವರೂಪ ಅಂತಂದ್ರೆ ಸ್ವರೂಪ ಅಂತ ಏನ್ ಹೇಳಿ? ಹಾ ಮೇಡಮ್, ಸ್ವರೂಪ ಬ್ರಹ್ಮ ಅಂತಂದ್ರೆ ಏನ್ ಹೇಳಿ? ಬ್ರಹ್ಮದ ಒಂದು ಇವಾಗ ಸ್ವರೂಪವನ್ನ ಸ್ವರೂಪ ಲಕ್ಷಣ. ಆನಂದ. ಸ್ವರೂಪ ಲಕ್ಷಣಕ್ಕೂ ಮತ್ತೆ ಗುಣಕ್ಕೂ ವ್ಯತ್ಯಾಸ ಗೊತ್ತಾಗ್ಬೇಕು. ಓ, ಈಗ ನಾವು ತಿಳ್ಕೊಂಡಾಗೆ ಬ್ರಹ್ಮ ಅಂದ್ರೆ ನಿರ್ವಿಕಾರ, ನಿರ್ವಿಕಲ್ಪ, Correct. ಆಮೇಲೆ ಆ ನಿರಾಕಾರ, ಈ ತರದ ಒಂದು ಇದ್ರೊಳಗೆ ಅಖಂಡ, ನಿರ್ಗುಣ. ನಿರ್ಗುಣ, ಅಖಂಡ, ಮೊದ್ಲು ಏನು ಸಚ್ಚಿದಾನಂದ ಸ್ವರೂಪಿ, ಸಚ್ಚಿತ್ ಅಂತ ಅನ್ನೋದು. ಹೇಳ್ತೀವಿ. ಅದೇ ಅದು ಸ್ವರೂಪ ಸ್ವರೂಪ. ಲಕ್ಷಣ. ಹ್ಮ್ ಅದ ಎಲ್ಲಿ ನೋಡಿದ್ರು ಅದಕ್ಕೆ ಒಂದು ಅಸ್ತಿತ್ವ ಅನ್ನೋದಿದೆ. ಮತ್ತೆ ಅರಿವು, ಈ ಅರಿವಿನಲ್ಲಿಯೇ ಸಕಲವು ಇರುವಂತದ್ದು. ಅದು ಎಲ್ಲ ಕಡೆನೂ ವ್ಯಾಪಕವಾಗಿರೋದ್ರಿಂದ ಅದು ಅನಂತವೇ ಆನಂದ. ಮೇಡಮ್, ನನ್ಗಿಲ್ಲಿ ಇನ್ನೊಂದು ಕ್ವಶನ್ ಬರ್ತದೆ, ಕೇಳ? ಖಂಡಿತ. ಹಾಗಾಗಿ ಇದು ಮನನ ಕ್ಲಾಸ್ ಇದು. ಅಲ್ಲ, ಆಕ್ಚುಲಿ ಅದು ಹಾಸ್ಯಾಸ್ಪದ ಅನಿಸ್ಬೋದು, ಬಟ್ ನನಗೆ ಅದು ಬರ್ತೇನೆ ಕ್ಲಿಯರ್ ಆಗ್ಬೇಕಲ್ಲ. ಈಗ ನಾವು ಆತ್ಮ ಅಂತ ಹೇಳ್ತೀವಿ, ಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ, ಅರಿವು ಅಂತ ಹೇಳ್ತೀವಿ. ಎಲ್ಲದಕ್ಕೂ ನಾವು ಇದಾಗಿ ನೋಡ್ತಾ ಇದ್ದೀವಿ, ಅರಿವಿನ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಿ. ಅದೇ ಆತ್ಮ, ಅದೇ ಜ್ಯೋತಿ, ಅದೇ ಒಂದು ಸಚ್ಚಿದಾನಂದ ಸ್ವರೂಪ ಅಂತ ನಾವು ಈಗ ತಿಳ್ಕೊಳ್ತಾ ಇದ್ದೀವಿ. ಈಗ ತಿಳ್ಕೊಂತ ಇರೋ ಒಂದು ಆ ಅರಿವಿಗೆ ನಮ್ಮಲ್ಲಿ ತಪ್ಪಾಗ್ತಕ್ಕಂತಹ ಯಾವುದೇ ಒಂದು ಕ್ರಿಯೆಗಳಿಗೆ ಅದನ್ನ ನಿಲ್ಸಕ್ಕಾಗಲ್ವಾ? ಆ ಸ್ವರೂಪಕ್ಕೆ ಇಲ್ಲ, ಅದು ಪಾರ್ಟಿಸಿಪೇಟ್ ಮಾಡಲ್ಲ. ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಇವಾಗ ಸಿನಿಮಾ ಸ್ಕ್ರೀನ್ ಇದೆಯಲ್ಲ, ಆ ರೀತಿಯಲ್ಲಿ ಸಿನಿಮಾ ಸ್ಕ್ರೀನ್ ತರ ಇರುತ್ತೆ. ಅದೇ ಅಧಿಷ್ಠಾನ ಅಂತ ನಾವು ಎಲ್ಲ ಹೇಳೋದು. ಅದ್ರ ಮೇಲ್ಗಡೆ ಈ ಎಲ್ಲ ನಡೀತಾ ಇರುತ್ತೆ. ಏನು ಸಿನಿಮಾ ಅನ್ನೋದು ನಡೀತಾ ಇರುತ್ತೆ. ಸಿನಿಮಾದಲ್ಲಿ ಒಳ್ಳೆ ಸಿನಿಮಾನು ಬರುತ್ತೆ, ಕೆಟ್ಟ ಸಿನಿಮಾನು ಬರುತ್ತೆ. ಅದ್ರ ಮೇಲೆ ರಕ್ತಪಾತ ಆಗುತ್ತೆ. ಇಲ್ಲ ಅಂತಂದ್ರೆ ಏನು ಉದ್ಯಾನವನ, ಏನು ಸ್ವರ್ಗವೇ ಬರುತ್ತೆ. ಆದ್ರೆ ಸ್ಕ್ರೀನ್ಗೆ ಏನಾದ್ರೂ ಆಗತ್ತಾ? ರಕ್ತಪಾತ ಆದ್ರೆ ರಕ್ತನೂ ಅಂಟ್ಕೊಳ್ಳಲ್ಲ, ಅಥವಾ ಏನು ಅಲ್ಲಿ ಉಲ್ಲಾಸಭರಿತವಾದಂತಹದ್ದು ಏನು ರಂಜಿನ ಲೋಕ ಬಂದ್ರೂ ಅದಕ್ಕೆ ಯಾವ್ದು ಅಂಟ್ಕೊಳ್ಳಲ್ಲ. ಅದು ಏನು ಸುಮ್ಮನೆ ಇರುತ್ತೆ. ಹಾಗೆ ನಾಟಕ ದೀಪಿಕದಲ್ಲೂ ಸಹ ಹಾಗೆ, ರಾಮ ಬರ್ಲಿ ರಾವಣ ಬರ್ಲಿ ಸುಮ್ಮನೆ ಬೆಳಗುತ್ತೆ. ಹಾಗೆ ಅದು ಯಾವುದೇ ಬಂದ್ರು ಮನಸ್ಸಿನಲ್ಲಿ, ನಮ್ಮ ವೃತ್ತಿಗಳು ಯಾವ್ದು ಬಂದ್ರು ಅದು ಅರಿವಿನ ಸ್ವರೂಪ ಅಷ್ಟೇ. ಅದು ಪಾರ್ಟಿಸಿಪೇಟ್ ಮಾಡಲ್ಲ. ಇದೆಲ್ಲ ನಡೀತಾ ಇರೋದೆಲ್ಲನು ಈ ಪ್ರಪಂಚಕ್ಕೆ ಸೇರಿರುವಂತಹ ದೇಹ, ಮನಸ್ಸು, ಬುದ್ಧಿಗಳಲ್ಲಿ ನಡೀತಾ ಇರೋದು. ನೀವ್ ಏನ್ ಹೇಳ್ತಿದ್ದೀರಾ, ನಾನು ಕೆಟ್ಟ ಕೆಲ್ಸವೋ ಒಳ್ಳೆ ಕೆಲ್ಸವೋ ಅದೆಲ್ಲ ಮಾಡಿದ್ದು ಅಂತಂದ್ರೆ ಅದು ಸಂಸ್ಕಾರಗಳಿಗೆ ಏನಿರುತ್ತೆ, ನನ್ನ ವೃತ್ತಿಗಳು ಅಂದ್ರೆ ವಾಸನಾ ಬೀಜಗಳು ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನನ್ನನ್ನ ಸೆಳೆದ್ಕೊಂಡು ಹೋಗುತ್ತೆ. ಅದಕ್ಕೆ ಸರಿಯಾದಂತಹ ಕರ್ಮಗಳನ್ನ ನಾನು ಮಾಡ್ತೀನಿ. ಅರ್ಥ ಆಗ್ತಾ ಇದೆ ಅಲ್ವಾ? ಅದೆಲ್ಲ ಎಲ್ಲಿದೆ? ಅದೆಲ್ಲವೂ ಸಹ ಈ ಪ್ರಕೃತಿಗೆ ಸೇರಿರುವಂತಹದ್ದು, ಆತ್ಮನಿಗೆ ಸೇರಿರುವಂತಹದ್ದಲ್ಲ. ಅದಕ್ಕೆ ಅದೇನು ಪ್ರಕೃತಿ ಅನ್ನೋದು ಮಿಥ್ಯವಾದಂತಹದ್ದು. ಇವತ್ತು ಇದ್ದಿದ್ದು ನಾಳೆ ಇರಲ್ಲ. ಮಿಥ್ಯವಾದದ್ದು ಖಂಡಿತವಾಗ್ಲೂ ನಾನಲ್ಲ. ಯಾತಕ್ಕೆ ನಾನು ಅಲ್ಲ ಅದನ್ನು ತಿಳ್ಕೊಳ್ಬೇಕಲ್ವಾ? ಇವಾಗ ಎಚ್ಚರದ 3 ಸ್ಥಿತಿ. ಎಚ್ಚರ ಸ್ಥಿತಿಯಲ್ಲಿ ಒಂದು ಜಗತ್ತು, ಒಂದು ದೇಹ, ಇದು ಮನಸ್ಸು, ಬುದ್ಧಿ ಇರುತ್ತೆ. ಅದೇ ನೀವು ಕನಸಿಗೆ ಹೋದ್ರೆ ಈ ದೇಹ ಇರಲ್ಲ ತಾನೆ.
ಇನ್ನು ಬೇರೆನೇ ದೇಹ ಇರುತ್ತೆ, ಬೇರೆ ಯಾವ್ದೋ ಒಂದು ಟೈಮು ಎಲ್ಲೋ, ಆಮೇಲೆ ಸ್ಥಳನೂ ಬೇರೆ ಇರುತ್ತೆ, ಬೇರೆನೇ ಏನೋ ಪ್ರಪಂಚವೇ ಬೇರೆ ಆಗೋಗಿರುತ್ತೆ. ಈ ಮನೇಲೇ ಇರ್ತೀರಾ ಅಂತ ಏನಿಲ್ಲ. ನಿಮ್ಮ ಚಿಕ್ಕಂದಿನಲ್ಲಿರುವಂತಹ ಮನೆ ಇರಬಹುದು, ಅಥವಾ ಬೇರೆ ಇನ್ನ ಯಾವ್ದೋ ಒಂದು ಸ್ಥಳ ಇರಬಹುದು. ಹ್ಮ್ ಹಾಗೆ ಅಲ್ಲಿ ಪ್ರಪಂಚವೇ ಬೇರೆ ಇರುತ್ತೆ. ಖಂಡಿತ ತಾನೆ? ಹೌದು. ಮತ್ತೆ ನಾನು ಸದಾ ಕಾಲ ಇರ್ತೀನಿ. ಗಾಢ ನಿದ್ದೆಯಲ್ಲೂ ಅಷ್ಟೇ, ಅವಾಗ ಈ ಪ್ರಪಂಚಗಳು ಇರೋದೇ ಇಲ್ಲ, ಎರಡೂ ಇರಲ್ಲ. ಆದ್ರೆ ನಾನು ಇರ್ತೀನಲ್ವಾ, ಹಾಗಾಗಿ ಈ ಪ್ರಪಂಚಗಳಿಗೆ ನಾನು ಅಂಟ್ಕೊಂಡಿಲ್ಲ. ನಾನೇನಿದ್ರು ಸಾಕ್ಷಿ. ಅಂದ್ರೆ ಇವಾಗ ಏನು, ನಾನು ಮೊದ್ಲೇನ್ ಅನ್ಕೊಂಡಿದ್ದೆ, ನಾನು ಈ ದೇಹ ಮನಸ್ಸು ಬುದ್ಧಿಗಳು ಮತ್ತೆ ನಾನು ಮಾಡಿದ ಕರ್ಮಗಳೆಲ್ಲವೂ ನನಗೆ ಒಂದು ಫಲವನ್ನು ಕೊಡುತ್ತೆ. ಅದು ಮತ್ತೆ ಮತ್ತೆ ಸಂಚಿತ ಆಗಿ ಮತ್ತೆ ಪ್ರಾರಬ್ಧ ಆಗಿ ಹೀಗೆ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತೀನಿ ಅಂತ. ಯಾವಾಗ ಅಲ್ಲಿಂದ ಇಲ್ಲಿಗೆ ಜಿಗಿತೀವೋ ನಾವು, ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾನು ಅದಲ್ಲ, ಯಾಕೆಂದ್ರೆ ನಾನು ಸದಾಕಾಲ ಇದ್ದೀನಿ. ನಾನು ಚಿಕ್ಕಂದಿನಲ್ಲೂ ಇದ್ದೆ, ಆಮೇಲೂ ಇದ್ದೆ, ಈಗ್ಲೂ ಇದ್ದೀನಿ. ಆದ್ರೆ ನನ್ನ ದೇಹ ಮನಸ್ಸು ಬುದ್ಧಿಗಳೆಲ್ಲ ಬದಲಾವಣೆ ಆಗಿದೆ, ಪ್ರಪಂಚ ಬದಲಾವಣೆ ಆಗಿದೆ. ಅಂದ್ರೆ ಆ ಬದಲಾವಣೆ ಆಗಿದ್ ನಾನಲ್ಲ ತಾನೆ. ಅಲ್ಲ. ಅದನ್ನೆಲ್ಲ ನೋಡ್ತಾ ಇರೋ ಅರಿವಿನ ಸ್ವರೂಪ ನಾನು ಅಷ್ಟೇ ಅಲ್ವಾ. ಹ್ಮ್ ಅದ್ ಸ್ಪಷ್ಟ ಬಂತಲ್ವಾ. ನಾನು ಅರಿವಿನ ಸ್ವರೂಪ, ಅದೇ ಆತ್ಮ, ಅರಿವೇ ಆತ್ಮ. ಹ್ಮ್ ಅದು ಒಂದೇ ಇರೋದು. ಹ್ಮ್ ಅದು ಯಾವ್ದನ್ನು ಈ ಪ್ರಪಂಚದಲ್ಲಿ ನಡೆಯೋದಕ್ಕೂ ಅದಕ್ಕೂ ಏನೋ ಅದು ಅಂಟುಕೊಂಡಿಲ್ಲ. ಅದರ ಬೆಳಕಿನಲ್ಲಿ ಇದೆಲ್ಲ ನಡೀತಾ ಇದೆ ಅಷ್ಟೇ. ಅಂದ್ರೆ ಅದಕ್ಕೆ ಅಸ್ತಿತ್ವವೆಲ್ಲವೂ ಸಿಕ್ಕಿರೋದು ಇದರಿಂದನೇ. ಸೂರ್ಯ ಬೆಳಗ್ತಾ ಇರ್ತಾನೆ, ಇಲ್ಲಿ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಆದ್ರೆ ಸೂರ್ಯನಿಗೆ ಏನಾದ್ರು ಇಲ್ಲಿ ನಡೆಯೋದೆಲ್ಲ ಅಂಟ್ಕೊಳ್ಳುತ್ತಾ? ಇಲ್ಲ, ಅದು ಸುಮ್ಮನೆ ಬೆಳಗ್ತಾ ಇರತ್ತಷ್ಟೇ. ಆ ರೀತಿಯಲ್ಲಿ ಅರಿವಿನ ಸ್ವರೂಪ ಅಷ್ಟೆ. ಅದು ನಾನು ಅಂತ ಅನ್ಕೊಂಡಾಗ ಈ ಯಾವ ಪಾಪ ಕರ್ಮಗಳು ಸಹ ನಮಗೆ ಅಂಟೋದಿಲ್ಲ. ಹಾಗಂದ್ಬಿಟ್ಟು ಅಂತ ಆತ್ಮಜ್ಞಾನಿ ತಪ್ಪು ಮಾಡ್ತಾನೆ ಅಂತ ಅಲ್ಲ. ಖಂಡಿತವಾಗ್ಲೂ ಅವನು ತಪ್ಪು ಮಾಡಲ್ಲ. ಯಾತಕ್ಕೆ ಅಂದ್ರೆ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಯಾವಾಗ ಪರಿಶುದ್ಧನಾಗ್ತಾನೋ ಆಗ ಮಾತ್ರವೇ ಅವನು ಆತ್ಮನ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯವಾಗುವಂತಹದ್ದು. ಯಾವಾಗ ಕಲ್ಮಶ ಅನ್ನೋದು ಇತ್ತು ಮನಸ್ಸಿನಲ್ಲಿ ಅಂತಂದ್ರೆ ಅವನು ಆತ್ಮನಲ್ಲಿ ನೆಲೆ ನಿಲ್ಲಕ್ಕೆ ಆಗಲ್ಲ. ಅಂತ ಪರಿಶುದ್ಧ ಆತ್ಮನು ಯಾವ ತಪ್ಪುಗಳನ್ನು ಸಹ ಮಾಡಲ್ಲ. ಅವನು ಪರಬ್ರಹ್ಮನ ಸ್ವರೂಪ ಲಕ್ಷಣಗಳಾದ ಸಚ್ಚಿದಾನಂದ ಸ್ವರೂಪಿಯಾಗಿ ಹೋಗಿರ್ತಾನೆ. ಹಾಗಾಗಿ ಎಲ್ಲ ಸೇವೆಯನ್ನ ಮಾಡ್ತಾ ಇರ್ತಾನೆ. ನಾನು ಮಾಡ್ತಾ ಇರೋದೆಲ್ಲನು ಭಗವಂತನ ಸೇವೆ ಅಂತ ಮಾಡ್ತಾ ಇರ್ತಾನೆ ಅಂತಹ ವ್ಯಕ್ತಿ. ಅವನಿಂದ ತಪ್ಪುಗಳೇನು ಆಗಲ್ಲ. ಏನ್ ಮಾಡಿದ್ರು, ಯಾವ ಕರ್ಮಗಳನ್ನು ಮಾಡಿದ್ರು ನನಗ ಅಂಟಿಲ್ಲ ಅಂತಂದ್ಬಿಟ್ಟು ಅನ್ಕೊಳ್ತಾನೆ. ನಮ್ಮ ಹೇಳ್ತೇವೆ ಯಾವ ಕರ್ಮನು ಅಂಟೋದಿಲ್ಲ ಅಂತ ಹೇಳಿ. ಮಾಡ್ತಾ ಅದನ್ನ ಮಾಡ್ತಾ ನಾವು ಮಾಡ್ತಾ ತಿಳ್ಕೊಳ್ತಾ ಇದಾಗುತ್ತೆ. ಒಳಕ್ಕೆ ಅದು ಒಂದೇ ಇಳಿಬೇಕು, ದಿನಕ್ಕೆ ಇಳಿಯಲ್ಲ. ನಿಧಿಧ್ಯಾಸ. ಹಾಗೆ ಇಳಿಯೋದಾಗಿದ್ದಿದ್ರೆ ಇಷ್ಟೆಲ್ಲ ಗ್ರಂಥಗಳು ಬೇಕಾಗಿರ್ಲಿಲ್ಲ, ಇಷ್ಟೊಂದು ಜನ ಗುರುಗಳು ಬೇಕಾಗಿರ್ಲಿಲ್ಲ. ಬೇಕಾಗಿಲ್ಲ. ದೊಡ್ಡ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಆತ್ಮಜ್ಞಾನಗಳನ್ನ ತಿಳಿಸಿ ತಿಳಿಸಿ ಹೇಳ್ತಾ ಇರ್ಲಿಲ್ಲ. ಅದು ಒಂದೇ ಕ್ಷಣದಲ್ಲಿ ಬಂದ್ಬಿಡೋದಾಗಿದ್ದಿದ್ರೆ. ಒಣ ಕಟ್ಟಿಗೆ ಆದ್ರೆ ಒಂದೇ ಕ್ಷಣದಲ್ಲಿ ಬರ್ತೈತಿ. ಅದೇ ಒಣಕಟ್ಟಿಗೆ ಆಗ್ಬೇಕಾದ್ರೆ ಮೊದ್ಲು ಅದಕ್ಕೆ ಚೆನ್ನಾಗಿ ಸಂಸ್ಕಾರಗಳಾಗಿರುತ್ತೆ. ಯಾವತ್ತೋ ಮಾಡಿದ್ದು ತಪ್ಪಿಗೆ ಇವತ್ತೇನು ಪಶ್ಚಾತ್ತಾಪ ಮಾಡ್ಬೇಕಾಗಿಲ್ಲ. ಅದು ನಾನಲ್ಲ ಅಂತ ಬಿಟ್ಟು ಬಿಡ್ಬೇಕಷ್ಟೆ. ಇವತ್ತಿನಿಂದ ನಾನು ಸೇವಾ ನಿರತಳಾಗಿರ್ತೀನಿ ಅಂತ ಅನ್ಕೊಳ್ಬೇಕು. ಇನ್ನು ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು.
ಅದ ಪಾಶ್ಚಾತ್ತಾಪ ಪಟ್ಟ ಮೇಲೆ ಅದ್ರದ್ದು ಇದು ಹೋಯ್ತು ಅಂತಾನ ಐತಲ್ಲಮ್ಮ. ಯಾವಾಗ ಅವನ್ ತಪ್ಪಿನ ಅರಿವಾಗಿ ಪಾಶ್ಚಾತ್ತಾಪ ಪಡ್ತಾನೆ, ಅವಾಗ ಅಲ್ಲಿದ ಆ ತಪ್ಪಿಂದು ಅಥವಾ ಅದ್ರದ್ದು ಪಾಪ ಹತ್ತೋದಿಲ್ಲ ಅಂತ ಹೇಳಿನೂ ಐತಿ. ಅದೇ ಈ ಜ್ಞಾನ ತಿಳ್ಕೊಂಡ್ಮೇಲೆ ತಿಳ್ಕೊ. ಹ್ಮ್ ಹ್ಮ್ ಅಂದ್ರೆ ಒಟ್ಟಾರೆ ಮೇಡಮ್, ಬ್ರಹ್ಮ ಅಂತಕ್ಕಂಥದ್ದನ್ನ ಆ ಬಿಟ್ಟು ಮತ್ತೆ ಬೇರೆ ಏನು ಚಿಂತೆ ಮಾಡದೆ ಅದೇ ಒಂದು ಆಲೋಚನೆಯ ರೂಪದಲ್ಲಿ ನಾವು ತಗೋಬೇಕಾಗತ್ತೆ ಅಲ್ಲ ಮೇಡಮ್. ಆಮೇಲೆ ಅದು ಬ್ರಹ್ಮ ಒಂದನ್ನೇ ನಮ್ಮ ನಡೆ ನುಡಿ ಎಲ್ಲ ಆ ರೀತಿಯಲ್ಲಿ ಇರ್ಬೇಕು. ಆ ಬ್ರಹ್ಮ ಒಂದನ್ನೇ ಚಿಂತನೆ ಮಾಡ್ತಾ ಬೇರೆ ಎಲ್ಲ ಮಾಡ್ತಾ ಮರ್ತು ಇರ್ಬೇಕು. ಬಿಡ್ಬೇಕು. ಮರ್ತು ಬಿಡ್ಬೇಕು, ಹಳೆದನ್ನೆಲ್ಲ ಮರ್ತು ಬಿಡ್ಬೇಕು. ಮರ್ತು ಬಿಡ್ಬೇಕು, ಮತ್ತೆ ಸನ್ಮಾರ್ಗದಲ್ಲಿ ನಾವು ನಡಿಬೇಕು, ನಡಿಬೇಕು. ಬ್ರಹ್ಮ ಸನ್ಮಾರ್ಗದಲ್ಲಿ ನಡಿಬೇಕು ಅಷ್ಟೇ. ಹಾ ಬ್ರಹ್ಮ ಒಂದೇ ಅಂತ ಚಿಂತನೆ ಮಾಡ್ಕೊಂತ ಆ ಧ್ಯಾನದಲ್ಲೇ ಪರಿಪಕ್ವವಾಗ್ಬಿಟ್ರೆ ನಾವು ಅದೇ ಸಮಾಧಿ ಅನ್ಸುತ್ತೆ. ಯಾಕೆಂದ್ರೆ ಯಾಕೆಂದ್ರೆ ಅದೆಲ್ಲ ಮಾಡಿದ್ದು ದೇಹ ಮನಸ್ಸು ಬುದ್ಧಿಗಳು ತಾನೆ. ಈಗ ನಾನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ಅಷ್ಟೇ ಬಿಟ್ಟು ಹಾಕ್ಬಿಡ್ಬೇಕು. ಅದು ಒಂದ್ ದಿನಕ್ಕೆ ಹೋಗಲ್ಲ, ನೀವು ನಿರಂತರವಾಗಿ ಮಾಡ್ತಿರ್ಬೇಕು. ಎಲ್ಲಿವರೆಗೂ ನಿಮ್ಗೆ ಅದು ಹೋಗುತ್ತೋ, ಆ ಫೀಲಿಂಗ್ ಹೋಗುತ್ತೋ ಅದುವರೆಗೂ ಮಾಡ್ತಾ ಇರ್ಬೇಕು. ಅದೇ ನಿಜ ಇತಿಹಾಸ. ಮಾಡ್ತಾನೆ. ಹೌದು, ಸಮಾಧಿ ಅಷ್ಟೇ. ಕ್ಲಾರಿಟಿ ಬಂತಾ? ಇನ್ನೂ ಬಂದಿಲ್ಲ ಮೇಡಮ್. ಇನ್ನು ಬಂದಿಲ್ಲ. ಅದೇ ಏನ್ ಅನುಮಾನ ಇದೆ ಹೇಳಿ. ಏನ್ ಅನುಮಾನ ಅಂದ್ರೆ, ಈಗ ಸ್ಕ್ರೀನ್ ಉದಾಹರಣೆ ಕೊಟ್ರಿ ನೀವು. ಆ ಸ್ಕ್ರೀನ್ ಮೇಲೆ ಎಲ್ಲ ನಾಟಕ ಅದು ಎಲ್ಲೇನ್ ನಡೀತದ, ಸರಿ, ಓಕೆ. ಅದೇ ತರ ಆತ್ಮನ ಒಂದು ಸ್ಕ್ರೀನ್ ಆಗಾದ್ರೆ, ಆತ್ಮನ ಒಂದು ಸ್ಕ್ರೀನ್ ಆ ಸ್ಕ್ರೀನ್ ಉದಾಹರಣೆಗಳನ್ನ ಕೊಡುತ್ತೆ. ಇವಾಗ ನಾಟಕ ದೀಪಿಕಾನು ಇದು ಕೊಟ್ಟೆಲ್ವಾ, ಹಾಗೆ ಬೆಳಗ್ತಾ ಇರುತ್ತೆ. ಏನೇ ಬಂದ್ರು ಒಳ್ಳೇದ್ ಬರ್ಲಿ ಕೆಟ್ಟದ್ ಬರ್ಲಿ ಅದನ್ನ ಬೆಳಗೋದಷ್ಟೇನೆ. ದೀಪ ಏನು ಇಲ್ಲ ಅಂತ ಅಂದಾಗ್ಲೂ ಬೆಳಗ್ತಾ ಇರುತ್ತೆ, ಏನು ಇಲ್ಲ ಅಂತಾನು ಹೇಳುತ್ತೆ. ಒಳ್ಳೇದಿದ್ರೆ ಒಳ್ಳೇದ ಹೇಳುತ್ತೆ, ಕೆಟ್ಟದ್ದಾದ್ರೆ ಕೆಟ್ಟದ್ ಬಂದ್ರೆ ಕೆಟ್ಟದನ್ನ ಬೆಳಗತ್ತೆ. ಏನು ಇಲ್ಲ ಅಂದ್ರೆ ಅದನ್ನ ಬೆಳಗತ್ತೆ ಅಷ್ಟೇ. ಬೆಳಗೋದಷ್ಟೇ, ಅರಿವಿನ ಸ್ವರೂಪ ಅಷ್ಟೇ ಅದು. ಇದೆಲ್ಲ ನಡೆಯೋದೇನು ಡ್ರಾಮಾ ನಡೆಯೋದು ನಡೀತಾ ಇರುತ್ತೆ. ಅರಿವು ಅಂದ್ರೆ ನಾವು ಜ್ಞಾನ, ತಿಳುವಳಿಕೆ, ಅರ್ಥೈಸುವಿಕೆ ಅಂತ ನಾವು ಒಂದು ಸರಳ ಮೀನಿಂಗ್, ಪದದ ಮೀನಿಂಗ್ ನಾವು ನೋಡ್ತೇವೆ. ಜ್ಞಾನ ಅಂದ್ರೆ ಏನು ಗೊತ್ತಾ, ಅದು ಬುದ್ಧಿಗೆ ಸಂಬಂಧಪಟ್ಟಿದ್ದು. ಬುದ್ಧಿಯನ್ನು ಮೀರಿದಂತಹದ್ದು ಈ ಅರಿವು ಅನ್ನೋದು. ಅರಿವಿನ ಸ್ವರೂಪ. ಬುದ್ಧಿಗೆ ಯಾವುದು ನಿಲ್ಕದ ಚೈತನ್ಯ ಕೊಡುತ್ತೋ ಅದು ಅರಿವು, ಅರಿವಿನ ಸ್ವರೂಪ. ಆತ್ಮ ಅದು ಅದು ಸಾಕ್ಷಿ ಅಂತ ನಾವು ಕರಿತೀವಲ್ಲ, ಸಾಕ್ಷಿನೇ ಆತ್ಮ. ಬುದ್ಧಿಗೆ ಮೀರಿದಂತಹದ್ದು, ಬುದ್ಧಿಗೂ ಅದು ಚೈತನ್ಯವನ್ನ ಕೊಡುವಂಥದ್ದು. ಅಲ್ಲಿ ಬುದ್ಧಿಯಲ್ಲೇ ಈ ಚಿದಾಭಾಸ ಅಂತ ಆಗುವಂಥದ್ದು. ಬುದ್ಧಿ ಮನಸ್ಸಿನಲ್ಲಿ ಚಿದಾಭಾಸ ಅಂತ ಆದಾಗ ಅದು ಬೇರೆ ಇಂದ್ರಿಯಗಳಿಗೆ ಮತ್ತೆ ದೇಹಕ್ಕೆ ಚೈತನ್ಯವನ್ನು ಕೊಡುವಂತಹದ್ದು. ಆ ಚೈತನ್ಯದಿಂದ ನಾವು ಹೊರಗಡೆ ಪ್ರಪಂಚವನ್ನು ನೋಡುವಂತಹದ್ದು. ಪ್ರಪಂಚ ಈ ಒಳಗಿನ ಶಕ್ತಿಯಿಂದಲೇ ನಾವು ಹೊರಗಿನ ಪ್ರಪಂಚವನ್ನು ನೋಡೋದಕ್ಕೆ ಸಾಧ್ಯ ಇರುವಂತಹದ್ದು. ಈ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ ಭಗವಂತ ಸೃಷ್ಟಿ ಮಾಡಿದಾನೆ. ಅದೇ ಮುಂದೆ ಹೋಗೋಣವಾ? ಹಾ ಮೇಡಮ್. ಏನು ನಿಮ್ಗೆ ಅನುಮಾನ ಇದ್ರೆ ಕೇಳಿ, ನನಗೆ ಎಷ್ಟು ಗೊತ್ತೋ ಅಷ್ಟು ನಾನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಸರ್ನ ಕೇಳೋಣ. ಇಲ್ಲ, ಸಾಕು ಮೇಡಮ್, ಇಷ್ಟೇ. ಈಗ ಅದೇ ಬೇಕಿತ್ತು ನನಗೆ. ಅದು ಹೆಂಗಾಗ್ತದೆ ಅಂದ, ಆತ್ಮ ಅಂತೀವಿ ನಾವು, ಅದನ್ನೇ ಪರಮಾತ್ಮ ಅಂತೀವಿ, ಸಚ್ಚಿದಾನಂದ ರೂಪ ಅಂತೀವಿ. ಇಷ್ಟೆಲ್ಲ ಆದ್ರೆ ನಮ್ಮಲ್ಲೇ ಎಲ್ಲಾ ನಡೀತಾ ಇರ್ಬೇಕಾದ್ರೆ ಆ ಒಂದು ಆತ್ಮ ಏನ್ ಮಾಡುತ್ತೆ? ಸುಮ್ಮನೆ ವೀಕ್ಷಣೆ ಮಾಡ್ತಾ ಇದ್ರೆ ನೆನಪಷ್ಟೇ ಉಳಿತದೆ. ನೆನಪುನು ಸಹ ಇದು ಚಿತ್ತದಲ್ಲೇ ಇರುವಂತಹದ್ದು. ನೆನಪು ಅದು ಬರೀ ಎಲ್ಲವೂ, ಅದು ಏನಿದೆ ಇಲ್ಲ ಎಲ್ಲವಕ್ಕೂ ಬೆಳಕನ್ನು ಕೊಡುವಂತಹದ್ದು.
ಹ್ಮ್ ಇನ್ನು ಕೆಲವು ಕಡೆ ಹೇಳ್ತಾರೆ, ಹೇಳಿ. ಇನ್ನು ಕೆಲವು ಕಡೆ ಹೇಳ್ತಾರೆ. ಯಾಕೋ ನಂದು ಮೇಡಮ್ ಫೋನ್ ಹೋಗ್ತಾ ಡಿಸ್ಟರ್ಬ್, ಇದೆ. ನನ್ ಇವಾಗ ಫೋನ್ ಕೇಳಿಸ್ತಾ ಇದೆ, ಹೇಳಿ. ಆ? ಕೇಳಿಸ್ತಾ ಇದೆ. ಕೇಳಿಸ್ತಾ ಅದೇ ಇದೆ. ಹಾ ಈಗ ಅದೇ ನೆನಪು ಇನ್ನು ಕೆಲವ್ರ ಕಡೆ ಹೇಳ್ತಿದ್ದಾರೆ, ಕೇಳಿದ್ದೀನಿ ನಾನು. ಆ ಸುತ್ತ ಮನಸ್ಸಿಂದ ಕುತ್ಕೊಂಡು ಇದರಲ್ಲಿ ನಾವು ಯೋಚನೆ ಮಾಡಿದ್ರೆ ನಮ್ಮ 7 ಜನ್ಮದ ಇದನ್ನು ಕೂಡ ನಮಗೆ ನೆನಪು ಬರ್ತದೆ ಅಂತಕ್ಕಂಥದ್ದನ್ನ ನಾನು ಓದಿದ್ದೀನಿ ಮೇಡಮ್. ಅದು ಬೇಡ, ಹಿಂದಿನ ಜನ್ಮದ ಹೇಳಿದಂತಹ ಕೆಲವರು ಇವರು ಇದ್ದಾರೆ, ಅವರು ನಮ್ಮ ಹಿಂದಿನ ಜನ್ಮದಲ್ಲಿ ಇಂಥ ಮನೆ ಇತ್ತು, ಹೀಗಿತ್ತು, ಹಾಗಿತ್ತು ಅಂತಕ್ಕಂಥದ್ದನ್ನ ನಾನು ಕೇಳಿದ್ದೀನಿ. ಅವೆಲ್ಲ ಮತ್ತೆ ಚಿತ್ತದಲ್ಲೇ ಕುಳಿತುಕೊಂಡಿರ್ತದೆ ಅಲ್ವಾ ಮೇಡಮ್? ಚಿತ್ತದಲ್ಲೇ ಕುಳಿತು ಅವರು ಅಲ್ಲಿ ವೀಕ್ಷಣೆಗೆ ಹೋಗ್ತಾರೋ ಅಥವಾ ಅದು ಏನು ಒಂದು ಈ ಒಂದು ಏನು ಈಗ ಒಂದು ಚಕ್ರದಲ್ಲಿ ಅದನ್ನು ಇದೆಯೋ ಏನೋ ಗೊತ್ತಿಲ್ಲ ನನ್ಗೆ. ನಾವು ಇರುತ್ತೆ. ನಾವ್ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಇವಾಗ ಆ ಕಡೆಗೆ ಹೋಗ್ತಾ ಇಲ್ಲ, ನಮ್ಮ ಇದು ಗಮನ ಆ ಕಡೆಗೆ ನಾನೇನಾಗಿದೆ ಅಂತ ಹಾಗೆ ಗಮನವನ್ನ ಹರಿಸ್ಕೊಂಡು ಹೋಗ್ತಾ ಇಲ್ಲ. ಇಲ್ಲಿಂದ ನಾ ಹೇಗೆ ಬಿಡುಗಡೆ ಆಗಿ ಹೋಗೋದು ಅನ್ನೋದನ್ನ, ಇವಾಗ ಬಂದಿ ಅನ್ನೋದು ನಮ್ಮ ಭಾವನೆ. ನಾನು ಬಂದಿ ಆಗಿದ್ದೀನಿ, ನಾನು ಏನು ಯಾತಕ್ಕೆ, ಅದಕ್ಕೆ ಕಾರಣ ಅದನ್ನ ಹುಡ್ಕೊಂಡು ಹೋದ್ರೆ ನಾನು ಬಿಡುಗಡೆ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಬಿಡುಗಡೆ ಆಗೋದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಈ ಕಡೆಗೆ ನಾವು ಆ, ನೋಡ್ತಾ ಇದೀವಿ. ನಾವ್ ಯಾವ್ದು ಹೋಗ್ಬೇಕು, ಹಿಂದೆ ತಿಳ್ಕೊಂಡು ನಾವ್ ಏನ್ ಮಾಡ್ಕೊಳ್ಳೋ ಹಾಗಿದೀವಿ, ಏನು ಇಲ್ಲ ತಾನೇ? ನಾವು ಮುಂದೆ ಹೇಗೆ ಇದ್ರಿಂದ, ಈ ಚಕ್ರದಿಂದ ಬಿಡಿಸ್ಕೊಂಡು ನಾವು ಮುಕ್ತಿಯನ್ನು ಹೆಂಗ್ ಹೊಂದೋದು ಅನ್ನೋದನ್ನ ನೋಡ್ಬೇಕು. ಅಂದ್ರೆ ನಾವು ಸದಾ ಕಾಲವು ಮುಕ್ತರೇನೆ, ಅಂದ್ರೆ ಅಜ್ಞಾನದಿಂದ ನಾನು ಬಂದಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತೀನಿ. ಮತ್ತೆ ಈ ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸಗಳಿಗೆ ಯಾಕೆ ಅಂತಂದ್ರೆ, ಈ ವಾಸನೆಗಳಿಂದ, ಈ ಒಂದು ಏನು ಹ್ಮ್, ಸತ್ವ ರಜಸ್ ತಮೋ ಗುಣಗಳಿಂದ ಆ ರೀತಿಯಲ್ಲಿ ಎಲ್ಲ ಕೆಲಸಗಳು, ಒಳ್ಳೆ ಕಾರ್ಯಗಳು ಕೆಲವ್ರು ಮಾಡಿದ್ರೆ, ಕೆಟ್ಟ ಕಾರ್ಯಗಳನ್ನ ಕೆಲವ್ರು ಮಾಡ್ತಾರೆ. ಕೆಲವರು ಎಷ್ಟು ಜನನ್ನ ಉದ್ಧಾರ ಮಾಡ್ತಾರೆ. ಆ ಆ, ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ಬಿಟ್ಟು ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಎಷ್ಟು ಜನ ಕೆಲಸಗಳನ್ನು ಕೊಟ್ಟು ಎಷ್ಟು ಉದ್ಧಾರ ಮಾಡೋರು ಎಷ್ಟು ಜನ ಇದ್ದಾರೆ. ಅವೆಲ್ಲ ಸುಮ್ನೆ ಆಗಲ್ಲ. ಸುಧಾಮೂರ್ತಿ ಉದಾಹರಣೆ, ಆ ಸುಧಾಮೂರ್ತಿ ಅಮ್ಮ ಉದಾಹರಣೆಗೆ. ಅದೇ ನಾನು ಅದೇ ಇನ್ಫೋಸಿಸ್ ಅಂತ ಹೇಳೋಣ ಅಂತಿದ್ದೆ, ಸುಮ್ನೆ ಅದೇ. ಹಾಗೆ ಅನೇಕರಿದ್ದಾರೆ. ಇವರು ಟಾಟಾ ಕಂಪ್ನಿಯವರೆಲ್ಲ ಅವರು ನಮ್ಮ ಎಷ್ಟು 100 ವರ್ಷದ ಹಿಂದಿನಿಂದ ಇರುವಂತದ್ದು, ನಮ್ಮ ಇಂಡಿಯನ್ನ ಬೇರೆ ಕಡೆಯಿಂದ ಬಂದಿರುವಂತವ್ರು. ಅವರು ಸಹ ಇಲ್ಲಿಗೆ ಬಂದು ನೆಲೆ ನಿಂತು ಅವರು ನಮ್ಮದೇ ಇದು ದೇಶ ಅನ್ನೋ ರೀತಿಯಲ್ಲಿ ಬೇಕಾದಷ್ಟು ಸುಧಾರಣೆಗಳನ್ನ ತಂದ್ರು. ಹಾಗೆ ಉದಾಹರಣೆ ಕೊಟ್ಟೆ ಅಷ್ಟೇ. ಇದೆಲ್ಲಾ ನಾವ್ ತಿಳಿಬೇಕಾದ್ರಮ್ಮ ನಮ್ಗೇನ್ ನೆನಪಾಗ್ತೈತಿ ಗೊತ್ತಾ? ಋಷಿ ಮುನಿಗಳದ್ ನೆನಪಾಗ್ತೈತಿ, ಅವ್ರು ಹಿಂಗ್ ಮಾಡ್ತಿದ್ರೇನೋ ಅಂತ ಹೇಳಿ. ಹೌದು. ಇವೆಲ್ಲಾ ವಿಷಯ ತಿಳ್ಕೊಬೇಕಾದ್ರೆ ಬ್ರಹ್ಮ ಜ್ಞಾನ ಇದೆಲ್ಲ ಅಂದ್ರೆ ಅವರು ಇದನ್ನ ಹಿಂಗ ತಿಳ್ಕೊಂಡು ಈ ರೀತಿ ಮಾಡ್ಕೊಂತ ಬಂದು ಒಂದು ಋಷಿ ಮುನಿಗಳು ಅನಿಸ್ಕೊಂಡ್ರು ಅಂತ ಹೇಳಿ. ಆದ್ರೆ ನಾವು ಆ ಮಟ್ಟಕ್ಕಂತೂ ಹೋಗ್ತೇವೆ ಇಲ್ಲ ಗೊತ್ತಿಲ್ಲ. ಆದ್ರೆ ಏನಂದ್ರೆ ಇದನ್ನ ತಿಳ್ಕೊಬೇಕು ಅಷ್ಟ, ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಪರಿವರ್ತನೆ ಆಗಿ ಅದನ್ನ ನಮ್ಮಲ್ಲಿ ನಮ್ಮ ನಡೆ ನುಡಿಗಳಲ್ಲಿ ತರಬೇಕಾದ್ರೂ ಸಹಿತ ಸ್ವಲ್ಪ ಬದಲಾವಣೆ ಆಗ್ತಿರ್ಬೋದು ಅನಿಸ್ತೈತಿ. ಆದ್ರೂ ಅದೆಷ್ಟೆಲ್ಲ ಆಗ್ಬೇಕಾದ್ರೂ ಎಷ್ಟು ಟೈಮ್ ಹಿಡಿತೈತಿ ಅಂತ. ಇವಾಗಾಗ್ಲೇ ಅರ್ಧ ಆಯುಷ್ಯ ಮುಗಿದೋಗೈತಿ, ಮೊದ್ಲೇ ಸಿಗ್ಬೇಕಾಗಿತ್ತು. ವಿಶ್ವಾಮಿತ್ರರು ಹಾಗೆ ಅಲ್ವಾ? ಅವ್ರದ್ದೇನು ಇದು ಬ್ಯಾಕ್ ಗ್ರೌಂಡ್ ಏನು ಚೆನ್ನಾಗಿತ್ತ? ಏನಿಲ್ಲ. ಇಲ್ಲ, ಹೌದು, ವಶಿಷ್ಠರ ಜೊತೆಗೆ ಭಯಂಕರ ವೈರತ್ವ ಇತ್ತು. ಅವರು ಪೂರ್ವಾಶ್ರಮದಲ್ಲಿ ಅವ್ರೇನು ಒಳ್ಳೆಯವರು ಆಗಿರ್ಲಿಲ್ಲ. ಸರಿ, ಆಮೇಲೆ ಅವರು ಆತ್ಮಜ್ಞಾನಿಗಳಾದ್ರಲ್ಲ, ಬ್ರಹ್ಮಜ್ಞಾನಿಗಳಾದ್ರಲ್ಲ. ಹಂಗೆ ಅದನ್ನೇ ನೆನಪಾಗ್ತದೆ ಈಗೆಲ್ಲ. ಹೀಗೆ ಅನೇಕ ಜನ ಅದೆಲ್ಲ ಏನು ಇದಿಲ್ಲ. ಆತ್ಮಜ್ಞಾನ ತಿಳ್ಕೊಳ್ತಾ ಇರಿ, ಒಳ್ಳೆ ನಡೆ ನುಡಿ ಅನ್ನೋದನ್ನ ಅಳವಡಿಸ್ತದೆ ಅಷ್ಟೇ.
125 ಆಯ್ತಲ್ವಾ? ಅದನ್ನ ವಿವರಿಸಿದ್ರ ನೀವು ಇಂದ್ರಮ್ಮ ಅವರು? ವಿವರಿಸ್ದೆ ಮೇಡಮ್. ಇದೇ ಆಗುತ್ತಲ್ವಾ? ವಿವರಿಸ್ದೆ. ನಿರ್ವಿಕಾರ ಬ್ರಹ್ಮವೊಂದನ್ನೇ ಚಿಂತಿಸ್ತಾ ಇರ್ಬೇಕು. ಆಮೇಲಿಂದ ಅದನ್ನ ಎಲ್ಲದರಲ್ಲೂ ಬ್ರಹ್ಮ ತತ್ವವನ್ನೇ ನೋಡ್ತಾ ಅದನ್ನು ಕೂಡ ಮರ್ತು ಬಿಡ್ಬೇಕು. ಅದನ್ನು ಮರ್ತಾಗ ಅದು ಚೆನ್ನಾಗಿ ಬಲ್ತು ಬಿಟ್ರೆ ಅದೊಂದು ಪರಿಪಕ್ವತನವನ್ನು ಹೊಂದಿದಾಗ ಅದೇ ಧ್ಯಾನದ ಒಂದು ಆ ಸ್ಥಿತಿಗೆ ಸಮಾಧಿ ಅಂತ ಕರಿಬಹುದು. ಮತ್ತೆ ಇದಕ್ಕೆ ಜ್ಞಾನ ಅಂತ ಕೂಡ ಕರಿಬಹುದು ಅಲ್ವಾ ಮೇಡಮ್? ಅದೇ ಎಷ್ಟು ಅವಧಿ ನಾವು ಇದನ್ನ ಮಾಡ್ಬೇಕು ಅನ್ನೋದು, ಅದು ಬರೀ ಪೂರ್ತಿ ನೆಲೆ ನಿಲ್ಲೋವರೆಗೂ ಮಾಡ್ಬೇಕು. ಆಮೇಲೆ ಏನಿಲ್ಲ ಇದರಲ್ಲಿ ಅವಧಿನೇ ಇಲ್ಲಲ್ಲ ಮೇಡಮ್, ಅವಧಿನೇ ಇಲ್ಲ. ನಾವು ನಿಂತಾಗ ಕೂತಾಗ ಎಲ್ಲ ಯಾವುದೇ ವೃತ್ತಿಗಳನ್ನ ಮಾಡ್ತಾ ಇರ್ಬೇಕಾದ್ರೂ ಕೂಡ ಇದನ್ನ ನಾವು ಅಳವಡಿಸ್ಕೋಬಹುದಲ್ವಾ ಬ್ರಹ್ಮತತ್ವವನ್ನ. ಎಲ್ಲದ್ರಲ್ಲೂ ಬ್ರಹ್ಮವನ್ನ ನೋಡೋದು. ಈ 15 ರೀತಿಯ ನಿಧಿಧ್ಯಾಸ ವಿಧಾನಗಳನ್ನ ಹೇಳಿದ್ರಲ್ಲ, ಇದರಲ್ಲಿ ಎಲ್ಲ ನಾವು ಮುಖ್ಯವಾಗಿ ಏನು ತಿಳ್ಕೊಳ್ಬೇಕು ಅಂದ್ರೆ, ಈ ಪ್ರಪಂಚ ಅನ್ನೋದನ್ನ ಆ ವೃತ್ತಿಗಳನ್ನ ಬಿಟ್ಟು ಹಾಕ್ಬಿಡ್ಬೇಕು, ಬ್ರಹ್ಮಕಾರ ವೃತ್ತಿಯಲ್ಲಿ ಇರ್ಬೇಕು ಅನ್ನೋದಷ್ಟೇ ಈ 15ರಲ್ಲೂ ತಿಳಿಸಿರುವಂತಹದ್ದು. ಯಾವುದೇ ಒಂದು ಇಂದ್ರಿಯ ಅವಸ್ಥೆಗಳಲ್ಲಿ ಇರ್ಲಿ, ಯಾವುದೇ ಅವಸ್ಥೆಯಲ್ಲಿ ಇರ್ಲಿ, ಅಲ್ಲಿ ಬ್ರಹ್ಮ ತತ್ವವನ್ನು ತೆಗೆದುಕೊಂಡು ಬಂದ್ಬಿಟ್ರೆ ಅವಾಗ ಅದು ಬ್ರಹ್ಮ ಇದ್ರಲ್ಲಿ ಆಗೋಗ್ಬಿಡುತ್ತೆ ಅನ್ಸುತ್ತೆ. 126. ಎಲ್ಲಿವರೆಗೂ ಎಷ್ಟರವರೆಗೂ ಮಾಡ್ಬೇಕು ಅಂತ. ನಿರ್ವಿಕಾರತೆಯ ವೃತ್ಯ ಬ್ರಹ್ಮಾಕಾರತೆಯ ಪುನಃ ವೃತ್ತಿ ವಿಸ್ಮರಣ ಸಮ್ಯಕ್ ಸಮಾಧರ್ ಜ್ಞಾನ ಸಂಜ್ಞಕಃ. ಮೊದಲು ಮನಸ್ಸಿನಿಂದ ವಿಷಯಗಳನ್ನೆಲ್ಲ ಹೊರಹಾಕಿ ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡೋದು. ಆಮೇಲೆ ಆ ಮನಸ್ಸಿನಲ್ಲಿ ಬ್ರಹ್ಮವನ್ನೇ ತುಂಬಿಕೊಂಡು ಮನಸ್ಸನ್ನು ಬ್ರಹ್ಮಾಕಾರವನ್ನಾಗಿ ಮಾಡುವುದು. ಮೂರನೆಯದಾಗಿ ಬ್ರಹ್ಮಕಾರ ವೃತ್ತಿಯು ಹೊರಟು ಹೋಗಿ ಆತ್ಮ ಸ್ವರೂಪದಲ್ಲಿಯೇ ಅಲ್ಲ, ಇದು ಆಯ್ತಲ್ಲ, ಇದು 120 ಅಲ್ಲ, ನಾನು 124 ಹೇಳ್ತಾ ಇದ್ದೀನಿ. 126 ಅಂತ ಸಮಾಧಿ ಸ್ಥಿತಿಯನ್ನು ಪಡೆದ ಯೋಗಿಯು ಅದಕ್ಕಾಗಿ ತಾನು ಕೈಗೊಂಡ ಸಾಧನಗಳನ್ನು ಈಗ ಬಿಟ್ಟು ಬಿಡುತ್ತಾನೆ. ಈಗ ಅವನು ಸಾಕ್ಷಾತ್ ಬ್ರಹ್ಮಾನಂದವನ್ನು ಅನುಭವಿಸುತ್ತಿರುತ್ತಾನೆ. ಅವನ ಈ ಸ್ವರೂಪವನ್ನು ಮಾತುಗಳು ಬಣ್ಣಿಸಲಾರವು, ಮನಸ್ಸು ಊಹಿಸಲಾರದು. ಅಂದ್ರೆ ಎಲ್ಲಿವರೆಗೂ ನಾವು ಈ ಸಮಾಧಿ ಅಭ್ಯಾಸ ಮಾಡಬೇಕು ಅಂತ, ಸಂಪೂರ್ಣವಾಗಿ ಯಾವಾಗ ಮನದಟ್ಟಾಗಿ ನೆಲೆ ನಿಲ್ತಾರೋ ಅಲ್ಲಿವರೆಗೂ ಮಾಡಬೇಕು. ಆಮೇಲೆ ಅವನು ಆನಂದ ಸ್ವರೂಪನೇ ಆಗೋಗ್ತಾನೆ. ಯಾವಾಗ್ಲೂ ಯಾವುದನ್ನ ಚಿಂತನೆ ಮಾಡ್ತಾ 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 ಇರ್ತಾನೋ ಅಥವನು ಅದೇ ಆಗೋಗ್ತಾನೆ. ಅಂದ್ರೆ ಅದೇ ಸಿದ್ಧಿಗಳು ಅಲ್ಲ, ಅಲ್ಲಿ ಸಿದ್ಧ ಪುರುಷ ಅಂತಂದ್ರೆ ಆ ತತ್ವದಲ್ಲೇ ಸ್ಥಿರವಾಗಿ ನಿಂತಿರುವಂಥವನು. ಅದೇ ಆಗಿ ಅವನು ಇರ್ತಾನೆ ಸದಾಕಾಲವು. 127 ಹೋಗೋಣ. ಇದ್ರಲ್ಲೆಲ್ಲ ಎಲ್ಲ ಅನುಭವಗಳು ಕೊಟ್ಟಿದ್ದಾರೆ. ಈ ಎಲ್ಲಾ ಕ್ವಶನ್ಗಳಿಗೆ ಇದ್ರಲ್ಲಿ ಆನ್ಸರ್ ಇದೆ ನೋಡ್ರಿ. 27, 28ರಲ್ಲಿ ಕೆಲವು ಇದು ಬರುತ್ತೆ, ಅಡಚಣೆಗಳು ಬರುತ್ತೆ. ಅದನ್ನ ಎಲ್ಲ ಆನ್ಸರ್ ಸಮಾಧೌ ಕ್ರಿಯಮಾಣೇತು ವಿಘ್ನ ಆಯಾಂತಿ ವೈ ಬಲಾತ್ ಅನುಸಂಧಾನ ರಾಹಿತ್ಯ ಮಾಲಸ್ಯಂ ಭೋಗಲಾಲಸಂ ಲಯಸ್ತಮಶ್ಚ ವಿಕ್ಷೇಪೋ ರಸಾಸ್ವಾದಶ್ಚ ಶೂನ್ಯತ. ಇನ್ನು ನೆಕ್ಸ್ಟ್ ಇದು ಏವಂ ಯದ್ವಿಘ್ನ ಬಾಹುಲ್ಯಂ ತ್ಯಾಜ್ಯಂ ಬ್ರಹ್ಮ ವಿದಾಶನೈಹಿ ಅಂತ. 127, 128 ಇವ ಎರಡರ ಒಂದು ಸಂಕ್ಷಿಪ್ತ ಅರ್ಥ ಈ ರೀತಿ ಇದೆ.
ಸಮಾಧಿಯನ್ನು ಅಭ್ಯಾಸ ಮಾಡುತ್ತಿರಬೇಕಾದರೆ ಅನೇಕ ವಿಘ್ನಗಳು ಬರುತ್ತವೆ. ಆ ವಿಘ್ನಗಳು ಹೊರಗಿನಿಂದ ಬಂದದ್ದಾಗಿರದೆ ಮನಸ್ಸಿನ ಒಳಗಿರುವ ವಿಘ್ನಗಳೇ ಆಗಿರುತ್ತವೆ. ಅನೇಕ ಜನ್ಮಗಳ ಸಂಸ್ಕಾರಗಳ ಫಲವಾಗಿ ಈ ವಿಘ್ನಗಳು ಬಲಿತಿರುತ್ತವೆ. ಎಲ್ಲ ನಮ್ಮ ವಾಸನ ಬೀಜಗಳೇ, ಅವೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಮಗೆ ಇಂಥದ್ದೆಲ್ಲ ಬರುತ್ತೆ. ಈ ಆಲಸ್ಯ ಅಂಥದ್ದೆಲ್ಲ ಬೇಡ ಬಿಡು ಅಂತ ಅನ್ನೋದು, ಅದರಲ್ಲಿ ಏನಿದೆ ಅಂತ ಅನ್ಕೊಳ್ಳೋದು, ಅದೆಲ್ಲ. ಮೊದಲನೇದಾಗಿ ಬ್ರಹ್ಮಧ್ಯಾನದಲ್ಲಿ ಒಮ್ಮೊಮ್ಮೆ ತಡೆ, ಏನೋ ಹೇಳ್ತಾರಪ್ಪ ಅವರು ಅಂತಂದ್ಬಿಟ್ಟು ಅನ್ಕೊಳ್ಳೋದು. ಇದನ್ನ ಯಾರು ಹೇಳ್ತೀರಾ? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಅದೇ ಹೇಳಿದ್ದೇವೆ, ಇವಾಗೆಲ್ಲ ಬಂದಿರ್ತಕ್ಕಂತ ಕ್ವಶನ್ ಈಗ ಅದಕ್ಕೆಲ್ಲ ಆನ್ಸರ್ ಇಲ್ಲೇ ಇದೆ ಅಂತ ಹೇಳಿದೆ. ವಿಷಯಗಳನ್ನ ಸವಿಯಾಸೆ, ನಿದ್ರೆ, ಸವಿಯಾಸೆ, ಬ್ರಹ್ಮ, ಆಮೇಲೆ ಏನ್ ಮಾಡ್ಬೇಕು ಅಂತ, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಬೇರೆ ವಿಷಯಗಳನ್ನ ಚಿಂತಿಸೋದು, ಬೇರೆ ವಿಷಯಗಳನ್ನ ಸಿಗುವ ಆನಂದ ಅನುಭವಿಸುತ್ತಾ ಸ್ವಲ್ಪ ಅಲ್ಲೇ ನಿಂತ್ಬಿಡೋದು. ಮನಸ್ಸು ಯೋಚನೆಯನ್ನ ಮಾಡದಿರುವ ಸ್ಥಿತಿ. ಇವೆಲ್ಲ ವಿಘ್ನಗಳು. ಈಗ ಧ್ಯಾನದಲ್ಲಿ ಸಿಗುವ ಈಗ ಧ್ಯಾನದಲ್ಲಿ ಸಿಗುವ ಆನಂದವನ್ನ ಅನುಭವಿಸುತ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಬಿಡೋದು, ಇದು ಒಂದು ತಪ್ಪು ಹಾಗಾದ್ರೆ ಅಮ್ಮ. ಇದು 7ನೇದ್ದು ಅಂದ್ರೆ ಅದು ಏನು ಅಂತಂದ್ರೆ, ಈ ಆತ್ಮಜ್ಞಾನಕ್ಕೆ ಕರೆದ್ರೆ ಎಲ್ಲರೂ ಬಂದ್ಬಿಡಲ್ಲ. ಅದು ಒಂದು ಮನಸ್ಸು ಪಕ್ವತೆಯನ್ನ ಗಳಿಸ್ಕೊಳ್ಬೇಕು. ಅದಕ್ಕೆ ಮೊದ್ಲು ಏನು ಅಂದ್ರೆ ಇದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದು ಅಡಚಣೆ ಅಂತಲೇ ಹೇಳ್ತಾ ಇರೋದು. ಇವೆಲ್ಲ ಅಡಚಣೆಗಳು ಯೋಗಿಗೆ. ಅಡಚಣೆಗಳು ಅಂದ್ರೆ ನಾವು ಮಾಡಲ್ಲ ಅನ್ನೋದಕ್ಕೆ, ಆತ್ಮಜ್ಞಾನದ ಕಡೆಗೆ ನಾವು ಬರಲ್ಲ ಅಂತ ಅನ್ನೋದಕ್ಕೆ ಇವರು ಹೇಳ್ತಾ ಇರೋದು, ಶಂಕರಾಚಾರ್ಯರು. ಅವರಲ್ಲಿ ಇರ್ತಕ್ಕಂತ ಇವೆಲ್ಲ ಗುಣಗಳು ಇರ್ತಾವ ಅಂತ. ಅಂದ್ರೆ ಒಬ್ಬ ಯೋಗಿ ಸಾಧಿಸಬೇಕಾದ್ರೆ ಇವನ್ನೆಲ್ಲ ಮೀರಿ ಅವನು ಇಂಥ ವಿಘ್ನಗಳನ್ನೆಲ್ಲ ದಾಟಿ ತನ್ನ ಸಮಾಧಿ ಸ್ಥಿತಿಗೆ ಹೋಗ್ಬೇಕು ಅಂತ. ಅಂದ್ರೆ ಅವ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇಂಥವೆಲ್ಲ ಗುಣಗಳನ್ನ ಬಿಡ್ತಾ ಹೋಗ್ಬೇಕು. ಅವನಲ್ಲೇ ತೆಗಿಬೇಕು. ಆ ವಾಸನೆಗಳನ್ನ ಏನಿರ್ತಾವಲ್ಲ ಮನುಷ್ಯನಿಗೆ, ಆ ವಾಸನೆಗಳು ಇವೆಲ್ಲ ಕೊಟ್ಟಿರ್ತಕ್ಕಂಥವನ್ನ ಇವನ್ನೆಲ್ಲ ಅಲ್ಲೆಲ್ಲೇ ಅವ್ನ ಕಟ್ ಮಾಡ್ಬೇಕು. ಮಾಡ್ತಾ ಮಾಡ್ತಾ ಮುಂದೆ ನಾವು ಸಾಧನೆಯಲ್ಲಿ ಹೋಗ್ಬೇಕು ಅಂತ ಇರೋದು. ಆಮೇಲೆ ಸೋಮಾರಿತನ, ನಿದ್ದೆ ಜಾಸ್ತಿ. ಊಟ ಜಾಸ್ತಿ ಆತಂದ್ರೆ ನಿದ್ದೆ ಜಾಸ್ತಿ. ಮೂರನೇದು ಹೇಳ್ತಾರೆ ವಿಷಯಗಳನ್ನು ಸವಿಯೋ ಆಸೆ ಅಂತ ಹೇಳ್ತಾರೆ. ಬೇರೆದವ್ರ ಮಾತು ಇದ್ದೇ ಇರುತ್ತೆ ಅಲ್ಲ. ವಿಷಯಗಳನ್ನು ಸವಿಯೋ ಆಸೆ ಅಂತಂದ್ರೆ ವಿಷಯ ವಸ್ತುಗಳು, ನಮಗೆ ಪ್ರಪಂಚಿಕ ವಿಷಯಗಳು, ಹೊರಗಿನ ವಿಷಯಗಳು, ಅಂಥದ್ದು ಬೇಕು ಅಂತಂದ್ಬಿಟ್ಟು ಅಂತೀವಿ. ಅದಕ್ಕೋಸ್ಕರ ಏನ್ ಬೇಕು ಅಂದ್ರೆ ಸುಮ್ಮನೆ ಸಿಗ್ಬಿಡುತ್ತಾ, ಅದಕ್ಕೋಸ್ಕರ ಏನೋ ಒಂದ್ ಕರ್ಮ ಮಾಡ್ಬೇಕು, ಆ ಕಡೆ ಹೇಳ್ಕೊಂಡು ಹೋಗುತ್ತೆ. ಆವಾಗ ಆ ಕಡೆ ಹೋದಾಗ ಈ ಕಡೆ ಆತ್ಮಜ್ಞಾನದ ಕಡೆಗೆ ಬರಲ್ಲ. ನಿದ್ರೆ, ನೀವ್ ಹೇಳಿದ್ರೆ ನಿದ್ದೆ ಜಾಸ್ತಿ ಕೆಲವರಿಗೆ. ಏನ್ ಮಾಡ್ಬೇಕು, ಏನು ಮಾಡ್ಬಾರ್ದು ಅನ್ನೋದು, ಬಿಡ್ಬೇಕು ಅನ್ನೋದು ಸಹ ಕೆಲವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಇವಾಗಲೂ ಬ್ರಹ್ಮನನ್ನ ಆತ್ಮನನ್ನ ಚಿಂತನೆ ಮಾಡು ಅಂತ ಹೇಳಿದ್ರೆ ಅದು ಧ್ಯಾನ ಕೂತ್ಕೊಂಡ್ರೆ ಬೇರೆ ಏನೋ ಬರುತ್ತೆ ವಿಷಯಗಳು, ಮತ್ ಬೇರೆಗಳು. ಕಣ್ಣು ಮುಚ್ಚಿದ್ರಂತೂ ಎಲ್ಲಾ ಹೇಳ್ತಾರಲ್ಲ, ನಮ್ಮ ಗುರುಜಿ ಹೇಳ್ತಾರ, ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡ್ರೆ ಒಳಗಿನ ಅಂತರಂಗ ದೃಷ್ಟಿ ಮನೆ ಶುರು ಆಗ್ತೈತಿ ಅಂತ. ಹಂಗೆ ಆ ರೀತಿ ಆಗ್ತೈತಿ. ಅಂದ್ರೆ ಅವಾಗ್ಲೇ ಗೊತ್ತಾಗೋದು ಎಷ್ಟಿದೆ ನಮ್ಮ ಮನ್ಸಲ್ಲಿ ಅಂತ ಅಂದ್ಬಿಟ್ಟು. ಅದ ಟೆಸ್ಟ್. ಧ್ಯಾನದಲ್ಲಿ ಸಿಗುವ ಆನಂದವನ್ನು ಅನುಭವಿಸುತ್ತಾ ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಬಿಡೋದು. ಏನೋ ಸರಿ ಇದನ್ನೆಲ್ಲ ಮೀರಿದ್ವಿ, ಸರಿ ಒಂದ್ ಸ್ವಲ್ಪ ದಿನ ಇದೆಲ್ಲ ಹಿಂಗೆಲ್ಲ ಆಗತ್ತೆ, ಆಮೇಲೆ ಸ್ವಲ್ಪ ಕೂತ್ಕೊಳಕಾಗತ್ತೆ. ಆಮೇಲೆ ಏನೋ ಒಂದು ಆರಾಮಾಗಿ ಆಯ್ತಪ್ಪ ಅಂತಂದ್ಬಿಟ್ಟು ಅನ್ಕೊಳ್ತೀವಲ್ಲ, ಅದು ಸಹ ಅಲ್ಲಿ ನಿಂತ್ಕೊಂಡ್ಬಿಡೋದನ್ನು ಸಹ ನಮ್ಗೆ ಅಡಚಣೆನೆ ಇಲ್ಲ, ಇನ್ನು ಮುಂದುವರಿಬೇಕು ಅಂತ ಹೇಳ್ತಾರೆ.
ಮತ್ತೆ ಮನಸ್ಸು ಯೋಚನೆಯನ್ನೇ ಮಾಡದಿರುವ ಸ್ಥಿತಿ. ಏನು ಮಾಡಿದ್ರು ಸುಮ್ಮನೆ ಅದೇ ಜಡ ಸಮಾಧಿ ಅಂತ ನಾವು ಅದೇ ಹಾಗೆ ಸುಮ್ಮನೆ ಯೋಚನೆ ಮಾಡದ ಇಟ್ಬಿಡೋದು. ಸ್ಥಿತಿ. ಹ್ಮ್ ಅದು ಸರಿ ಇಲ್ಲ. ಅದ್ರ ಇದು ಒಳಗಡೆ ವಿಜ್ಞಾನ. ಏನು ಮನಸ್ಸನ್ನ ಅದೇ ಆ ರೀತಿ ಮನಸ್ಸು ಸುಮ್ಮನೆ ಆಯ್ತು ಅಂದ್ರೆ ಇವ್ ಮುಂದಿಲ್ದಿಂದ ವಿಚಾರಗಳನ್ನ ಮಾಡೋ ಸ್ಥಿತಿ ಇರೋದಿಲ್ಲ ಅಂತ. ಆತ್ಮಸ್ವರೂಪಿ ಅನ್ನೋದನ್ನ ಜ್ಞಾನ ತುಂಬಬೇಕು, ಮರ್ತು ಜ್ಞಾನವನ್ನು ಬಿಡ್ತೇವೆ. ತುಂಬಬೇಕು. ಹಾ ಹಾ ಜ್ಞಾನ ತುಂಬಿದಾಗ ಇಂಥ ಆ, ವಿಘ್ನಗಳನ್ನು ನಿವಾರಣೆ ಮಾಡಿಕೊಂಡು ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಅನುಕೂಲ. ಅದು ಹೇಗೆ ಸ್ಟೆಪ್ ಆಗಿ ಮತ್ತೆ ಹೋಗ್ಬೇಕು ಮೆಲ್ಲ ಮೆಲ್ಲ. ಮತ್ತೆ ನಾನು ಬ್ರಹ್ಮ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ನೆಲೆಯೂರಬೇಕು ಅಲ್ಲೇ, ಹ್ಮ್ ಅಲ್ಲೇ ಸಿದ್ಧವಾಗ್ಬೇಕು ಅಂತ. ಅದೇ ಮನನ ನಿಧಿಧ್ಯಾಸ ಆಗ್ಬೇಕು ಪರ್ಫೆಕ್ಟ್ ಆಗಿ. 129 ನೋಡೋಣ. ಭಾವ ಸರ್ ಬರಲ್ಲ ನಮ್ಮ ಇವತ್ತು. ವೃತ್ತಿಯಾಗಿ ಇಲ್ಲ ಬರಲ್ಲ, ಹ್ಮ್ ಇದ್ ಮಾತ್ರ ಮಾಡಿ ಮುಗಿಸ್ಬಿಡೋಣ ಅಷ್ಟೇ. ಹ್ಮ್ ಭಾವ ವೃತ್ಯಾಹಿ ಭಾವತ್ವಂ, ಶೂನ್ಯ ವೃತ್ಯಾಹಿ ಶೂನ್ಯತಾ, ಬ್ರಹ್ಮ ವೃತ್ಯಾಹಿ ಪೂರ್ಣತ್ವಂ, ತಥಾ ಪೂರ್ಣತ್ವಂ ಅಭ್ಯಸೇತ್. ನೀರು ತಾನಿದ್ದ ಪಾತ್ರೆಯ ಆಕಾರವನ್ನು ತಾಳುವಂತೆ ಮನಸ್ಸು ತಾನು ಯೋಚಿಸುವ ವಿಷಯದ ಆಕಾರವನ್ನೇ ತಾಳುತ್ತದೆ. ಇವಾಗ ಹೇಳಿದ ಹಾಗೆ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಕುರಿತು ಯೋಚಿಸಿದರೆ ವಿಷಯದ ಆಕಾರ, ಪ್ರಪಂಚದ ವಿಷಯಗಳನ್ನ ನಾವು ಯೋಚನೆ ಮಾಡಿದ್ರೆ ಅದೇ ಆಕಾರ ತೆಗೆದುಕೊಳ್ಳುತ್ತೆ. ಮತ್ತೆ ನಾನು ಪರಬ್ರಹ್ಮ ಸ್ವರೂಪಿ ಅಂತ ಯೋಚನೆ ಮಾಡಿದ್ರೆ ಅದೇ ತಗೊಳ್ಳುತ್ತೆ. ಹಾಗೆ ಏನನ್ನು ಯೋಚಿಸದಿದ್ದರೆ ಶೂನ್ಯತೆ, ಬ್ರಹ್ಮವನ್ನು ಕುರಿತು ಯೋಚಿಸಿದರೆ ಪೂರ್ಣತೆ ಉಂಟಾಗುತ್ತೆ. ಆದ್ದರಿಂದ ಸಾಧಕನು ಬ್ರಹ್ಮವನ್ನು ಕುರಿತೇ ಯೋಚಿಸಿ ಪೂರ್ಣತೆಯನ್ನು ಹೊಂದಲು ಅಭ್ಯಾಸ ಮಾಡಬೇಕು. ಇಂದ್ರಮ್ಮ ಅವರು ಹೇಳ್ತೀರಾ? ಹಾ ಮೇಡಮ್, ಇಲ್ಲೆಲ್ಲ ಹೇಳಾಗಿದೆ, ಅದನ್ನ ಸ್ವಲ್ಪ ಅದನ್ನೇ ರಿಪೀಟ್. ಅಂದ್ರೆ ಮನುಷ್ಯ ಯಾವಾಗ್ಲೂ ನಾವ್ ಹೇಳ್ತಿರ್ತೀವಲ್ಲ ಮೇಡಮ್, ಏನ್ ಚಿಂತೆ ಮಾಡ್ತೀವೋ ಅದೇ ಹಾಕ್ತೀವಿ ಅಂತ. ಸದಾ ಏನ್ ಚಿಂತನೆ ಮಾಡ್ತಿರ್ತೀವಿ ಅಥವಾ ಏನ್ ಯೋಚನೆ ಮಾಡ್ತಾ ಇರ್ತೀವಿ ಅದೇ ಒಂದು ಗುಣ ಸ್ವಭಾವಗಳನ್ನ ನಾವು ಕ್ರಮೇಣವಾಗಿ ಹೊಂದ್ಬಿಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ವಿಷಯ ವಸ್ತುಗಳನ್ನ ಚಿಂತನೆ ಮಾಡಬಾರ್ದು. ಅದನ್ನ ಅಂದ್ರೆ ಯಾವಾಗ್ಲೂ ಶೂನ್ಯವಾಗಿ ಚಿಂತನೆ ಮಾಡಿದ್ರೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಅಲ್ಲಿ ವಾತಾವರಣ ಜೊತೆಗೆ ನಮ್ಮ ಮನಸ್ಸು ಕೂಡ ನೆಗೆಟಿವ್ ಯೋಚನೆ ಒಳಗಾಗೋಗ್ಬಿಡುತ್ತೆ. ಆ ಶೂನ್ಯ ಚಿಂತೆಯನ್ನ ಬಿಟ್ಬಿಟ್ಟು ಬ್ರಹ್ಮವನ್ನ ಅಥವಾ ಪರಿಪೂರ್ಣನಾದಂತಹ ಆ ಪರಬ್ರಹ್ಮನನ್ನೇ ನೆನಪು ಮಾಡ್ತಾ ಇದ್ರೆ ಅವಾಗ ನಮ್ಗೆ ಪೂರ್ಣತ್ವ ಕೂಡ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಅದಕ್ಕೆ ಕೆಲವರೆಲ್ಲ ನಮ್ಮಮ್ಮ ಅವರೆಲ್ಲ ಹಾಗೆ ಮಾಡ್ತಿದ್ರು ಮೇಡಮ್. ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಓಂ ನಮಃ ಶಿವ 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 ಶಿವನ ಅಂತಾನೆ ಇದ್ರು. ಹಾಗೆ ನೆನಪನ್ನ ಅದು ಜಪದ ಒಂದು ರೂಪ ಆಗಿರ್ಬಹುದು, ಅಂತಿಮ ಸಮಯದಲ್ಲಿ ಬರ್ತಕ್ಕಂಥ ಒಂದು ಇದ್ರು ಆಗಿರ್ಬೋದು. ಆದ್ರೆ ಹಾಗೆ ಯಾವಾಗ್ಲೂ ಚಿಂತನೆ ಮಾಡ್ತಾ ಇದ್ರು ಶಿವ 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 ಅಂತೇಳಿ. ಹಾಗೆ ಇಲ್ಲಿ ಕೂಡ ನಾವು ಏನನ್ನ ಚಿಂತನೆ ಮಾಡ್ತೀವೋ ಅದನ್ನೇ ಆಗೋದು ಸಹಜ ಪ್ರವೃತ್ತಿ ಆಗಿರ್ತದೆ ಇಲ್ಲಿ. ಹೀಗಾಗಿ ಬ್ರಹ್ಮವನ್ನ ಚಿಂತನೆ ಮಾಡಿದ್ರೆ ಪೂರ್ಣತ್ವವನ್ನ ನಾವು ಪಡಿಲಿಕ್ಕೆ ಸಾಧ್ಯ. ಅದೇ ಪರಬ್ರಹ್ಮನನ್ನ ನಾವು ಸದಾ ಅಭ್ಯಾಸ ಮಾಡ್ತಿರ್ಬೇಕು. ಮತ್ತೆ ಬ್ರಹ್ಮವನ್ನ ನಾವು ಯಾವಾಗ್ಲೂ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಕೂಡ ಆ ಬ್ರಹ್ಮದ ಒಂದು ರೂಪವನ್ನೇ ಬರ್ತಾ ಇರೋದ್ರಿಂದ ಆ ಬ್ರಹ್ಮವನ್ನ ನಾವು ಏನು ಹೊಂದ್ಕೊಂಡ್ಬಿಡ್ಬೋದು ಅಥವಾ ಹೊಂದ್ಬಿಡ್ಬೋದು ಅಥವಾ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಮೇಡಮ್. ಯಾವಾಗ್ಲೂ ಅದನ್ನೇ ಚಿಂತನೆ ಮಾಡ್ತಿದ್ರೆ ಅದೇ ಆಗೋಗ್ಬಿಡ್ತೇವೆ ನಾವು. ಇಷ್ಟು ಇದನ್ನ ಹೇಳ್ಬೋದು ಅನ್ಸುತ್ತೆ ಮೇಡಮ್. ಶೂನ್ಯ ಅದೇ ಶೂನ್ಯ ಮಾಡ್ಕೊಂಡ್ರೆ ಶೂನ್ಯ ಏನು ಇಲ್ಲ, ಶೂನ್ಯ ಆಗೋಗುತ್ತೆ. ಅದೇ ಆಗ ಬ್ರಹ್ಮವನ್ನ ನಾವು ಚಿಂತನೆ ಮಾಡೋದ್ರಿಂದ ಪೂರ್ಣತ್ವ ಆಗೋಗ್ತದೆ. ಪೂರ್ಣತ್ವ ಆದ ತಕ್ಷಣ ನಮ್ಗೆ ಅದೇ ಅಭ್ಯಾಸ ಆಗಿರೋದ್ರಿಂದ ಬ್ರಹ್ಮತತ್ವ ಎಲ್ಲ ಆವರಿಸ್ಬಿಡ್ತದೆ. ನಾವು ಕೂಡ ಬ್ರಹ್ಮತತ್ವದಲ್ಲಿ ಲೀನರಾಗೋಗ್ಬಿಡ್ಬೋದು. ಯಾವುದೇ ವೃತ್ತಿ ಕೂಡ ಆ ಬ್ರಹ್ಮನ ಒಂದು ಆಕಾರವನ್ನು ಪಡ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ನಿರ್ವಿಕಾರ ಚಿಂತನೆಯಿಂದ ಯಾವಾಗ್ಲೂ ಬ್ರಹ್ಮನನ್ನೇ ಎಲ್ಲ ವಸ್ತುಗಳಲ್ಲಿ ನಾವು ಕೂರಿಸ್ಕೊಂತ ಹೋಗ್ಬಿಟ್ರೆ, ಧ್ಯಾನ ಮಾಡ್ತಾ ಇದ್ರೆ
ಸರ್ವ ಇದನ್ನು ಬ್ರಹ್ಮನೇ ಆಗೋಗ್ಬಿಡುತ್ತೆ. ಚಿಂತನೆ ಚೆನ್ನಾಗಿರುತ್ತೆ, ಅಳವಡಿಸ್ಕೊಳ್ಳೋದು ಕಷ್ಟ. ಎಷ್ಟು ಜನ ಚಿಂತನೆ ಮಾಡ್ಬೋದು ಮೇಡಮ್. ಅರ್ಜುನ ಅದನ್ನೇ ಹೇಳೋದು, ನೀನೇನು ಹೇಳ್ತೀಯಪ್ಪ ಕೃಷ್ಣ, ಆದ್ರೆ ನನಗೆ ಮನಸ್ಸನ್ನ ಆ ರೀತಿ ಹಿಡಿದಿಟ್ಕೊಳಕ್ ಅಂತ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ, ಹೌದು ಹೌದು ಅರ್ಜುನ, ನೀ ಹೇಳೋದು 100% ಸತ್ಯ. ಆದ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ನೀನು ಅದನ್ನ ಹ್ಮ್ ಹ್ಮ್, ಒಟ್ಟಿಗೆ ಬ್ರಹ್ಮ ಪಡಿಬಹುದು. ಹೌದು. ಅಭ್ಯಾಸ ವೈರಾಗ್ಯ ಇರ್ಬೇಕು ಅಂತ. ಇವಾಗ 130ನೇ ಶ್ಲೋಕಕ್ಕೆ ಹೋಗೋಣ. ಯೇ ಹಿ ವೃತ್ತಿಂ ಜಹತ್ಯೇನಾಂ ಬ್ರಹ್ಮಾಖ್ಯಾಂ ಪಾವನಿಂ ಪರಾಂ ತೇತು ವೃಥೈವ ಜೀವಂತಿ ಪಶುಭಿಶ್ಚ ಸಮಾನರಾಹ. ಇದು ಬ್ರಹ್ಮಾಕಾರ ವೃತ್ತಿಯನ್ನ ಹೇಳ್ತಾ ಇರೋದು. ಇವಾಗ ಇದು ಹಿಂದಿನ ಶ್ಲೋಕದಲ್ಲಿ ನೀವು ಹೇಳಿದ ಹಾಗೆ ಅದನ್ನೇ ಮುಂದುವರೆದ ಭಾಗ. ಈ ಬ್ರಹ್ಮಕಾರ ವೃತ್ತಿಯು ಅರ್ಥಾತ್ ಬ್ರಹ್ಮ ಧ್ಯಾನವು ಅತ್ಯಂತ ಪವಿತ್ರವಾದುದು, ಸಂಸಾರ ದೋಷವನ್ನು ಕಳೆಯುವಂಥದ್ದು. ಇಂಥ ವೃತ್ತಿಯನ್ನು ಅಭ್ಯಾಸ ಮಾಡದ ಮನುಷ್ಯರ ಜೀವನ ವ್ಯರ್ಥ, ಅವರು ಪಶು ಸಮಾನರೇ ಸರಿ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ಸರಿ ಅಮ್ಮ, ಸ್ವಲ್ಪ ಹೇಳ್ತೀನಿ. ಏನ್ ತಿಳಿದಿತ್ತು ಹೇಳ್ತಾನೆ. ಬ್ರಹ್ಮಾಕಾರ ವೃತ್ತಿ ಅಂದ್ರಮ್ಮ ಇಲ್ಲಿ ಅವನು ಸದಾಕಾಲ ಆ ಬ್ರಹ್ಮನನ್ನೇ ಕುರಿತು ಚಿಂತೆ ಮಾಡ್ತದ ಒಂದು ವೃತ್ತಿ, ಅದೇ ಒಂದು ಕೆಲಸ. ಅರ್ಥಾತ್ ಬ್ರಹ್ಮ ಧ್ಯಾನವು ಅತ್ಯಂತ ಪವಿತ್ರವಾದದ್ದು. ಹೌದಮ್ಮ, ಇದು ಬಹಳ ಪವಿತ್ರವಾದಂತ ಈ ಧ್ಯಾನ ಪಡಿಬೇಕಾದ್ರೂ ಸಹಿತ ಮನಸ್ಸು ಸಹಿತ ಪರಿಪಕ್ವ ಆಗ್ಬೇಕು. ಮನಸ್ಸು ಪರಿಪಕ್ವ ಆಯ್ತು ಅಂದ್ರೆ ಆ ಧ್ಯಾನ ನಮ್ಮಲ್ಲಿ ತನ್ನಿಂತಾನೇ ಮನಸ್ಸಿನಲ್ಲಿ ನಮ್ಮ ಆ ಒಂದು ಆಳಕ್ಕೆ ಹೋಗ್ತತಿ. ಅದನ್ನ ಹೇಳ್ತಾ ಇದಾರೆ. ಆಮೇಲೆ ಯಾವಾಗ ನಾವು ಮನಸ್ಸು ಪರಿಪಕ್ವ ಆಗ್ತೈತಿ, ಅವಾಗ ನಾವು ಯಾವಾಗ ಪವಿತ್ರ ಆಗ್ತೇವೆ, ಆ ಬ್ರಹ್ಮ ಧ್ಯಾನ ತನ್ನಿಂತಾನೇ ನಮ್ಮಲ್ಲಿ ಬರ್ಬೋದಮ್ಮ. ಹಾಗೆ ಮತ್ತೆ ಸಂಸಾರ ದೋಷ, ಈಗ ನಾವೆಲ್ಲ ಸಂಸಾರ ಇದ್ರಲ್ಲೇ ಇದ್ದವರು, ಅಲ್ಲಿ ಆಗ್ತಕ್ಕಂಥ ತಪ್ಪುಗಳು ಸರಿಗಳನ್ನು ಎಲ್ಲ ಈ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ಈ ಬ್ರಹ್ಮ ಜ್ಞಾನವನ್ನೇ ನಾವು ಪಡಿಬೇಕು ಅಂತ ಇದ್ದಾಗ ಆವಾಗ ನಮ್ಗೆ ಏನಾಗ್ತೈತಿ, ಇಂಥ ದೋಷಗಳು ಜ್ಞಾನಿಗೆ ಸಹಿತ ಇದ್ರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲಮ್ಮ, ಅಂತ ಕರ್ಮ ಏನೇ ಕರ್ಮ ಮಾಡಿದ್ರು ಭಗವಂತನಿಗೆ ಬಿಡು, ಆವಾಗ ನಿಂದು ಎಲ್ಲಾ ಕೆಲಸಗಳೆಲ್ಲ ದೋಷ ಇರೋದಿಲ್ಲ ಅಂತ ಹೇಳಿ. ಹಾಗೆ ನಾವು ಏನೇ ಕೆಲಸ ಮಾಡಿದ್ರು ತಪ್ಪೋ ಸರಿ, ನಾವು ಒಟ್ಟು ಕೆಲಸ ಮಾಡ್ತಾ ಇದ್ರೆ ಅದು ನಿನಗೆ ಅರ್ಪಣೆ, ನಿನ್ ಪಾದಕ್ಕೆ ಅಂತ ಹೇಳಿ ನಾವು ಕೆಲಸ ಮಾಡಿದಾಗ ಅಂತ ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು ಹೋಗ್ಬೋದು ಅಂತೇಳಿ ನನಗನ್ಸ್ತೈತಿ. ಆಮೇಲೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ, ತಿಳ್ಕೊಂತ ಇದ್ದೇವೆ ಅಂದ್ಮೇಲೆ ಅಂತ ದೋಷಗಳು ಆಗದ ಹಾಗೆ ನಾವು ನಡ್ಕೋಬೇಕು. ಅದು ಒಂದು ನಮ್ಮಲ್ಲಿ ಇಟ್ಕೋಬೇಕು ಆ ವೃತ್ತಿನ. ಆಮೇಲೆ ಇಂಥ ವೃತ್ತಿಯನ್ನ ಅಭ್ಯಾಸ ಮಾಡದ ಮನುಷ್ಯರ ಜೀವನ ವ್ಯರ್ಥ, ಅವರು ಪಶು ಸಮಾನರು ಅಂತ ಹೇಳಿ. ಈ ಜ್ಞಾನನೇ ಇಲ್ಲ ಅಂದ್ಮೇಲೆ ಅವ್ರ ಜೀವನ ಹೇಗಿರ್ತತೆ ಅಮ್ಮ? ಆತ್ಮಜ್ಞಾನ ಇಲ್ಲ ಅಂದ್ಮೇಲೆ ಎಲ್ಲರೂ ಆತ್ಮಜ್ಞಾನ ಇಲ್ಲ ಅಂದ್ರೆ ಪಶು ಸಮಾನರೇ ಇರ್ತಾರ ಅಂತಲ್ಲ, ಕೆಲವರು ಅವರಲ್ಲಿ ಇರ್ತಕ್ಕಂಥ ಗುಣಗಳ ಮೇಲೆ, ಪರಿಸರದ ಮೇಲೆ ಹೋಗ್ತೈತೆ ಅಮ್ಮ. ಈ ಗುಣಗಳಂದ್ರೆ ತಾಮಸಿಕ ಗುಣಗಳು, ರಾಜಸಿಕ ಗುಣಗಳು, ಸಾತ್ವಿಕ ಗುಣಗಳು ಅಂತ ಏನ್ ಈ ಪ್ರಕೃತಿಯ ಗುಣಗಳಿದಾವೋ ಅದ್ರ ಮೇಲಿಂದನೂ ಸಹಿತ ಅವನಿಗೆ ಆತ್ಮಜ್ಞಾನ ಇಲ್ಲದೆ ಇದ್ರೂ ಸಹಿತ ಅವನು ಹೆಚ್ಚು ಅವನಲ್ಲಿ ತಾಮಸ ಗುಣಗಳಿದ್ದಾಗ ಅವನು ಪಶು ರೀತಿಯಾಗಿ ವರ್ತಿಸ್ಬೋದು. ಇವಾಗ ನೋಡಿ, ಏನೋ ಒಂದು ಟಿವಿ ಹಾಕ್ಲಿ, ಅಲ್ಲಿ ಒಂದು ಒಳ್ಳೆ ಸುದ್ದಿ ಇರೋದೇ ಇಲ್ಲ. ಎಲ್ಲ ಆ ಟಿವಿ ಹಾಕೋದೇ ಬೇಜಾರು, ಇವಾಗ ಟಿವಿನೇ ಹಾಕೋದಿಲ್ಲ ನಾವು, ಹಂಗಾಗಿಬಿಟ್ಟೈತಿ ಈಗ. ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗೈತಿ. ಇದೇ ಒಂದು ಆತ್ಮಜ್ಞಾನ ಪಡಿಬೇಕಾದ್ರೆ ಈ ಒಂದು ಸಾತ್ವಿಕ ಗುಣಗಳು ಬೇಕು, ನಮ್ಮಲ್ಲಿ ಸುತ್ತಲೂ ಇರ್ತಕ್ಕಂಥ ಒಂದು ಪರಿಸರನೂ ಕಾರಣ ಆಗ್ತೈತೆ ಅಮ್ಮ. ಆ ಪರಿಸರ ಇತ್ತು ಅಂದ್ರೆ ನಮ್ಗೆ ಈಗ ನಮ್ಗೆ ಯಾರು ಹೇಳ್ಬೇಕಾಗೇ ಇಲ್ಲ. ಈಗ ನಾವು ಕ್ಲಾಸ್ ಐತಿ ಅಂದ್ರೆ ನಾವು ಆ ಟೈಮಿಗೆ ಟಕ್ಕಂತ ಕ್ಲಾಸ್ ಐತಿ ಇವತ್ತು, ಪದ್ಮಾಮನ್ ಕ್ಲಾಸ್ ಐತಿ ಇವತ್ತು ಅಟೆಂಡ್ ಆಗ್ಬೇಕು ಅಂತೇಳಿ ನೆನಪಿಸ್ಕೊಂತೇವೆ. ಆಮೇಲೆ ಏನ್ ಕ್ಲಾಸ್ನಲ್ಲಿ ಇವತ್ತು ಏನ್ ಸಬ್ಜೆಕ್ಟ್ ಅಂತ ಹೇಳಿ ಅದನ್ನೂ ಸಹಿತ ನಾವು ಒಂದ್ ಸ್ವಲ್ಪ ರಿವೈಸ್ ಮಾಡ್ಕೊಂತೇವೆ. ಏನ್ ಕ್ವಶನ್ ಬರ್ತೈತಿ ಇವತ್ತು, ನಾವ್ ಏನ್ ತಿಳ್ಕೊಬಹುದು ಅಂತಂದೆ. ಆ ರೀತಿ ಒಂದು ಜ್ಞಾನವನ್ನು ಪಡಿಬೇಕಾದ್ರೂ ಇಷ್ಟೆಲ್ಲ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಕಾರಣ ಅಂತ ಹೇಳ್ತಾನೆ. ಹಾಗೆ ಈ ಬ್ರಹ್ಮಕಾರ ವೃತ್ತಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಮತ್ತೆ ಸದಾಕಾಲ ಇರ್ಬೇಕು, ಇದ್ದಾರೆ ಅಂದ್ರೆ ಸದಾಕಾಲ ಇರ್ಬೇಕು. ಹೀಗೆ ಸದಾಕಾಲ ಇರುವಂತಹದ್ದು ಈ ತರ ಆತ್ಮ ಇದೆ, ಮತ್ತೆ ಎಲ್ಲದಕ್ಕೂ ಕಾರಣ ಅದೇನೆ.
ಆ ಇಲ್ಲಿ ಇರೋದು ಬರೀ ಆತ್ಮನೇ, ನಾನ್ ಆತ್ಮ ಸ್ವರೂಪಿ. ಇದೆಲ್ಲ ಚಿಂತನೆಯನ್ನು ಮಾಡೋದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಹೌದು. ಪಶುಗಳಿಗಿಲ್ಲ. ಇಲ್ಲದೆ ಇಲ್ಲ ಅಂತಂದ್ರೆ ಈ ಪಶು ಸಮಾನ ಅಂತಂದ್ಬಿಟ್ಟು ಹ್ಮ್ ಹ್ಮ್ ಪಶುಗಳಿಗೂ ಮತ್ತೆ ಮನುಷ್ಯನಿಗೂ ಸಮಾನವಾದಂತಹದ್ದು ಏನಂತ ಹೇಳಿದ್ದಾರೆ ಗುರುಗಳು. ನಿದ್ರೆ, ಆಹಾರ, ಮತ್ತೆ ಭಯ, ಮತ್ತೆ ಮೈಥುನ, ಈ 4 ಮಾತ್ರ ಈ ಪಶುಗಳಿಗೆ ಮನುಷ್ಯನಿಗೆ ಸಮಾನವಾದದ್ದು. ಇದನ್ನು ಬಿಟ್ಟು ಮೀರಿದಂತಹ ಜ್ಞಾನವನ್ನು ಪಡೆಯುವಂತ ಶಕ್ತಿ ಮನುಷ್ಯ ಮಾತ್ರ ಮನುಷ್ಯನಿಗೆ. ಇರೋದು. ಅದಕ್ಕೆ ಆ ಜ್ಞಾನವನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಪಶುಗಳ ಇಲ್ಲ ಹೇಳ್ತಾ ಇದ್ದಾರೆ. ವಿಚಾರ ಮಾಡೋ ಶಕ್ತಿ ಇರೋದೇ ಮನುಷ್ಯನಿಗೆ. ಪಶು ಪ್ರಾಣಿಗಳಿಗೆ ವಿಚಾರ ಮಾಡೋ ಶಕ್ತಿ ಕೊಟ್ಟಿಲ್ಲ ಭಗವಂತ. ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆದ್ರೆ ಆತ್ಮಜ್ಞಾನವನ್ನು ಪಡೆಯೋ ಮಟ್ಟಿಗೆ ಇರಲ್ಲ. ಆದ್ರೂ ಸಹಿತ ಅದು ತನ್ನ ಸಂಸಾರದಲ್ಲಿ ತನ್ನ ಮರಿಗಳಿಗೆ ಎಷ್ಟು ಚಂದ ಜೋಪಾನ ಮಾಡ್ತೈತಿ, ಮಾಡ್ತಾ ಇರುತ್ತೆ. ನಮ್ಮನೆ ಮುಂದೆ ನಾಯಿ ಇದೆ, ಇದು ಗೊತ್ತಾಗತ್ತಲ್ಲ, ನಮ್ಮ ಮನೆಯವ್ರು ಯಾರು ಹೊರಗಡೆಯವ್ರು ಯಾರು ಅಂತ ಗೊತ್ತಾಗತ್ತೆ. ಅದಕ್ಕೆ ಬೇರೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ, ನಮ್ಗಿಂತ ಸೂಕ್ಷ್ಮವಾದಂತ ವಿಷಯಗಳೆಲ್ಲ ಗೊತ್ತಾಗತ್ತೆ. ಈ ಕ್ಲಾಸಸ್ ಭಗವದ್ಗೀತೆ ಏನಾದ್ರು ಓದ್ತಾ ಇದ್ದೆ ಅಂದ್ರೆ ಬಂದ್ ಕೂತ್ಕೊಳ್ಳುತ್ತದು, ನೋಡ ಕೇಳುತ್ತೆ ಒಂದೇನೋ ಸಂಸ್ಕಾರ ಇದೆ ಯಾವಾಗಿಂದ, ಯಾವ್ದೋ ಜನ್ಮದ ಸಂಸ್ಕಾರ. ಬಂದು ಹಿಂಗ್ ಕೂತ್ಕೊ, ಮಕ್ಳು ಹೇಗೆ ಒಂಥರ ಟೀಚರ್ ಮುಂದೆ ಕೂತ್ಕೊಳ್ತಾರಲ್ಲ, ಆ ರೀತಿ ಕೂತ್ಕೊಳ್ಳುತ್ತದು, ಕೇಳುತ್ತೆ. ಇವಾಗ 131ನೇ ಶ್ಲೋಕನ ನೋಡೋಣ. ಸಾಧುಕರು ಸಾಕು ಅಂತೀರ? ಸಾಕು ಬಿಡಮ್ಮ. 30ಕ್ಕೆ ಇನ್ನು 14 ಇರುತ್ತೆ. ಎಷ್ಟಿದಮ್ಮ ಟೋಟಲ್? ಇದು 144. 133ವರೆಗೂ ಮಾಡೋಣ ಅನ್ಕೊಂಡೆ ನಾನು. 130 ಆಯ್ತಲ್ಲಮ್ಮ. 130 ಆಯ್ತು, ಇನ್ನು 3 ಮಾಡೋಣ ಅನ್ಕೊಂಡೆ. ಸಾಕು ಬಿಡಿ, ಪರವಾಗಿಲ್ಲ. ಇನ್ನು 2 ಕ್ಲಾಸ್ ಮಾಡಿದ್ರು ಓಕೆನೆ. ಟೋಟಲ್ ಶ್ಲೋಕಗಳು ಎಷ್ಟಮ್ಮ ಇವು? 150? 144. 144. ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ.